ನಮ್ಮ ಮಹತ್ವಾಕಾಂಕ್ಷಿಗಳು, ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮನ್ನ ಯಾವ ಪ್ರಪಾತದತ್ತ ಕರೆದೊಯ್ತಾ ಇವೆ? ಪ್ರತಿ ವರ್ಷ ಭಾರತದಲ್ಲಿ 20 ಲಕ್ಷ ಜನ ಕೇವಲ ವಾಯು ಮಾಲಿನ್ಯದಿಂದ ಸಾಯ್ತಾರೆ. ಭಾರತದ 2/3 ಭಾಗ ಅನ್ಟ್ರೀಟೆಡ್ ಸಿವೇಜ್ ನೇರವಾಗಿ ಗಂಗಾ ನದಿಗೆ ಹೋಗ್ತಾ ಇದೆ. ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡು ಮಾಡ್ತಾ ಇದ್ದೀವಿ. ನಾವು ಇಷ್ಟು ಮಹತ್ವಾಕಾಂಕ್ಷಿಗಳಾಗಿದ್ದೀವಿ. 100, 200, 300, 400, 500, 1000 ಇವು ಬರೀ ಸಂಖ್ಯೆಗಳಲ್ಲ, ನಮ್ಮ ಉಸಿರಾಟದಲ್ಲಿ ಎಷ್ಟು ವಿಷ ಆಲ್ರೆಡಿ ಹರಡಿದೆ ಅನ್ನೋದರ ಮಾನದಂಡ. ಒಂದು ದೊಡ್ಡ ಆನೆ ನಮ್ಮ ಲಿವಿಂಗ್ ರೂಮ್ಗೆ ಬಂದು ಕೂತಿದ್ರೂ ಕೂಡ ನಾವು ಇನ್ನೂ ಜೋಕ್ಸ್ ಕೇಳ್ತಾ ಕುಳಿತಿದ್ದೀವಿ. ಪರಿಸರ ಮಾಲಿನ್ಯದ ಬಗ್ಗೆ ಮಾತಾಡುವಾಗ ಅದನ್ನ ಯಾವಾಗಲೂ ಸೆಕೆಂಡರಿ ವಿಷಯ ಅಂತ ತಳ್ಳಿಬಿಡಲಾಗತ್ತೆ. ಯಾವಾಗ್ಲಾದರೂ ದೊಡ್ಡ ಅನಾಹುತ ಆಗೋವರೆಗೂ ಅಥವಾ ಸಮಸ್ಯೆ ನಮ್ಮ ಮನೆ ಬಾಗಿಲಿಗೆ ಬರುವವರೆಗೂ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಕೆಲವೊಮ್ಮೆ ಮನೆಗೆಯವರೆಗೂ ಬಂದ್ರೂ ಕೂಡ ಜನ ಅದನ್ನ ಕಡೆಗಣಿಸ್ತಾರೆ. ಇದು ಒಂದು ರೀತಿಯ ಆಟಿಟ್ಯೂಡ್ ಆಗಿ ಹೋಗಿದೆ. ಈ ಆಟಿಟ್ಯೂಡ್ ಹಲವಾರು ಪ್ರಶ್ನೆಗಳನ್ನ ಎತ್ತುತ್ತದೆ ಮತ್ತು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಇಂದು ನಮ್ಮ ಜೊತೆಗಿದ್ದಾರೆ ಆಚಾರ್ಯ ಪ್ರಶಾಂತ್. ಆಚಾರ್ಯ ಪ್ರಶಾಂತ್ ಅವರಿಗೆ ಎನ್ಡಿಟಿವಿ ಸ್ಪೆಷಲ್ ಪ್ರೋಗ್ರಾಂಗೆ ಹೃತ್ಪೂರ್ವಕ ಸ್ವಾಗತ. ತಾವು ಒಬ್ಬ ತತ್ವಜ್ಞಾನಿಗಳು, ಬೆಸ್ಟ್ ಸೆಲ್ಲಿಂಗ್ ಪುಸ್ತಕಗಳ ಲೇಖಕರು ಹಾಗೂ ಗೀತೆಯ ಮತ್ತು ವೇದಾಂತದ ಉಪದೇಶಗಳನ್ನ ಸಾಮಾನ್ಯ ಜನರಿಗೆ ತಲುಪಿಸುತ್ತಿದ್ದೀರಿ. ಇಂದು ನಾವು ಈ ಎಪಿಸೋಡ್ ಶೂಟ್ ಮಾಡ್ತಾ ಇರೋ ಸಮಯದಲ್ಲಿ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಕೂಡ ಇದೆ. ನಿಮಗೆ ಮೋಸ್ಟ್ ಇಂಪ್ಯಾಕ್ಟ್ಫುಲ್ ಎನ್ವೈರನ್ಮೆಂಟಲಿಸ್ಟ್ ಎಂಬ ಪ್ರಶಸ್ತಿ ಕೂಡ ಸಿಕ್ಕಿದೆ. ಪರಿಸರದತ್ತ ನಿಮ್ಮ ಈ ಪ್ರಯಾಣ ಹೇಗಿತ್ತು? ಕ್ಲೈಮೇಟ್ ಚೇಂಜ್ ಬಗ್ಗೆ ತಾವು ಮಾಡ್ತಿರೋ ಕೆಲಸ ಎಲ್ಲಿಂದ ಶುರುವಾಯ್ತು? ಇವತ್ತು ಅದರ ಪ್ರಸ್ತುತತೆ ಏನು? ಜನರು ಇದರಿಂದ ಏನು ಪ್ರೇರಣೆ ಪಡೆಯಬಹುದು ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸ್ತೀನಿ. ನೋಡಿ, ಈ ವಿಷಯ ನಾನು ಅನ್ನೋದಕ್ಕೆ ಸಂಬಂಧಪಟ್ಟಿದೆ. ನಾನು ಏನಾಗಿದ್ದೆನೋ, ನನ್ನ ಸ್ಥಿತಿ ಹೇಗಿದೆಯೋ ಅದರ ಮೇಲೆ ಆಂತರಿಕ ಮತ್ತು ಬಾಹ್ಯ ಎರಡೂ ಪರಿಸ್ಥಿತಿಗಳ ಪ್ರಭಾವವಿರುತ್ತೆ. ನಿಮ್ಮ ಮನಸ್ಸು ಗೊಂದಲದಲ್ಲಿದೆ. ಏನೇನೋ ಆಲೋಚನೆಗಳು ಬರ್ತಾ ಇವೆ, ಭಾವನೆಗಳು ನಿಯಂತ್ರಣ ತಪ್ಪುತ್ತಿವೆ, ಕೋಪ ಬರ್ತಾ ಇದೆ, ಡಿಪ್ರೆಷನ್ ಇದೆ ಅಂತಾದ್ರೆ ನೀವು ಹೇಳೋದು ನಾನು ಚೆನ್ನಾಗಿಲ್ಲ ಅಂತ ತಾನೆ. ಅದೇ ರೀತಿ ದೇಹದಲ್ಲಿ ಏನಾದ್ರೂ ಆಗಿದ್ರೆ, ಜ್ವರ ಬಂದಿದ್ರೆ, ನೋವಾಗ್ತಾ ಇದ್ರೆ ಆವಾಗಲೂ ನೀವು ಹೇಳೋದು ನಾನು ಚೆನ್ನಾಗಿಲ್ಲ ಅಂತಾನೆ ತಾನೆ. ಅದೇ ರೀತಿ ನಿಮ್ಮ ಸುತ್ತಲಿನ ಗಾಳಿ ವಿಷಕಾರಿ ಆದಾಗಲೂ ನೀವು ನಾನು ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀರಲ್ವಾ? ಆದ್ದರಿಂದ ಆಧ್ಯಾತ್ಮದ ಪಯಣ ಯಾವತ್ತೂ ನಾನು ಎಂಬುದರ ಬಗ್ಗೆ ಇರುತ್ತದೆ. ಮತ್ತು ಈ ನಾನು ಎಂಬುದರ ಮೇಲೆ ಈ ಮೂರು ಅಂದ್ರೆ ಮನಸ್ಸು, ದೇಹ ಮತ್ತು ಬಾಹ್ಯ ಜಗತ್ತು ಇವತ್ತಿಗೂ ಪ್ರಭಾವ ಬೀರ್ತಾ ಇವೆ. ಆಧ್ಯಾತ್ಮಿಕ ವ್ಯಕ್ತಿಯಾದವನು ನನ್ನ ಸಂಬಂಧ ಕೇವಲ ಒಳಗಿನ ಜಗತ್ತಿನೊಂದಿಗೆ ಮಾತ್ರ ಇದೆ ಅಂತ ಹೇಗೆ ಹೇಳೋಕ್ಕಾಗತ್ತೆ? ನಾನು ಎಂಬುದರ ಮೇಲೆ ಒಳಗಿನ ಜಗತ್ತು ಕೂಡ ಪರಿಣಾಮ ಬೀರತ್ತೆ, ಶಾರೀರಿಕ ಜಗತ್ತು ಕೂಡ ಪರಿಣಾಮ ಬೀರತ್ತೆ. ಅದೇ ರೀತಿ ನಾವೆಲ್ಲ ಹೊರಗಿನ ಜಗತ್ತೆಂದು ಕರೆಯುವ ಪರಿಸರವು ನಮ್ಮ ಮೇಲೆ ಪರಿಣಾಮ ಬೀರತ್ತಲ್ವಾ? ಹೀಗಾಗಿ ಹೇಗೆ ನಾವು ನಮ್ಮ ಮನಸ್ಸನ್ನು ಗಮನಿಸಬೇಕಾಗತ್ತೋ, ಹೇಗೆ ನಮ್ಮ ದೇಹದ ಸ್ಥಿತಿಯನ್ನ ಗಮನಿಸಬೇಕಾಗತ್ತೋ, ಹಾಗೆಯೇ ನಾವು ಕುಡಿಯೋ ನೀರಿನ ಬಗ್ಗೆ, ಉಸಿರಾಡೋ ಗಾಳಿಯ ಬಗ್ಗೆ, ತಿನ್ನೋ ಆಹಾರದ ಬಗ್ಗೆ, ಇವೆಲ್ಲದರ ಬಗ್ಗೆ ಕೂಡ ಗಮನ ಕೊಡಬೇಕಲ್ವಾ? ಇದೆಲ್ಲವೂ ಕೂಡ ಅಧ್ಯಾತ್ಮದ ಭಾಗವೇ. ಅದರರ್ಥ ಪರಿಸರದ ಬಗೆಗಿನ ಕಾಳಜಿ ಮತ್ತು ಅಂತಃಕರಣ ಬಗೆಗಿನ ಕಾಳಜಿ ಇವೆರಡೂ ಕೂಡ ಆಧ್ಯಾತ್ಮದ ವಿಷಯಗಳೇ. ಇವುಗಳಲ್ಲಿ ಪರಸ್ಪರ ಯಾವುದೇ ಭಿನ್ನತೆ ಇಲ್ಲ. ನಿಜವಾಗಿಯೂ ಯಾರಾದರೂ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಇದ್ದರೆ ಅವನು ಪರಿಸರದ ಬಗ್ಗೆ ಕಾಳಜಿ ವಹಿಸಲೇಬೇಕು. ಯಾಕಂದ್ರೆ ಆಧ್ಯಾತ್ಮಿಕತೆಯ ಅರ್ಥವೇ ತನ್ನೊಂದಿಗೆ ಸಂಬಂಧ ಹೊಂದಿರೋದು. ಹಾಗಿದ್ದರೆ ನಾನು ನಿರಂತರವಾಗಿ ವಿಷ ಸೇವಿಸ್ತಾ ಇದ್ದೀನಿ ಅಥವಾ ವಿಷ ಉಣ್ತಾ ಇದ್ದೀನಿ ಅಂತಾದ್ರೆ ಅದು ನನ್ನ ಜೊತೆ ಸಂಬಂಧ ಹೊಂದಿಲ್ಲವೇ? ಆದ್ದರಿಂದ ಪರಿಸರದ ಬಗ್ಗೆ ಕೂಡ ಕಾಳಜಿ ವಹಿಸಬೇಕಾಗತ್ತೆ. ನಾವಿಬ್ಬರೂ ಇಲ್ಲಿ ಮಾಸ್ಕ್ ಹಾಕಿಕೊಂಡು ಕೂತಿಲ್ಲ. AQI ಏನೇ ಇರಲಿ. ಆದರೆ ಬ್ರೈಯನ್ ಜಾನ್ಸನ್ ಹೊರಗಡೆಯಿಂದ ಬಂದು ಒಂದು ಇಂಟರ್ವ್ಯೂ ಕೊಟ್ರೆ ಅವರು ಮಾಸ್ಕ್ ಹಾಕೊಂಡು ಕೂತಿರ್ತಾರೆ. ಮತ್ತು ಭಾರತದಲ್ಲಿ ಏರ್ ಪೊಲ್ಯೂಷನ್ ಎಷ್ಟೊಂದು ಜಾಸ್ತಿಯಾಗಿದೆ, ಇದರ ಕಡೆ ತಕ್ಷಣ ಗಮನ ಕೊಡಬೇಕು ಅಂತ ಚಿಂತೆ ವ್ಯಕ್ತಪಡಿಸ್ತಾರೆ. ಯಾವಾಗ ಒಬ್ಬ ಹೊರಗಿನ ವ್ಯಕ್ತಿ ಬಂದು ಒಂದು ಮಾತು ಹೇಳಿಬಿಡ್ತಾನೋ ಆಗ ಆ ಸುದ್ದಿಗಳಿಗೆ ಇನ್ನೂ ಹೆಚ್ಚು ಮಹತ್ವ ಸಿಗತ್ತೆ. ಆದರೆ ನಮ್ಮದೇ ನೆಲದಲ್ಲಿ, ನಮ್ಮದೇ ನಾಡಿನಲ್ಲಿ ಈ ದಿಕ್ಕಿನಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿರೋರು ಸಾಕಷ್ಟು ಜನರಿದ್ದಾರೆ. ಆದರೂ ಆ ವಿಷಯಗಳಿಗೆ ಅಷ್ಟೊಂದು ಮಹತ್ವ ಸಿಗ್ತಿಲ್ಲ, ಅಷ್ಟೊಂದು ಸುದ್ದಿಯೂ ಆಗಲ್ಲ. ಎನ್ವೈರನ್ಮೆಂಟ್ ವಿಷಯವನ್ನ ಮೊದಲಿನಿಂದಲೂ ನಾವು 5ನೇ ತರಗತಿಯಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ಓದುವಾಗ ಅದನ್ನೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗಿ ನಮಗೆ ಹೇಳಿಕೊಟ್ಟಿದ್ರು. ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಸಿಗತ್ತೆ, ಫುಲ್ ಮಾರ್ಕ್ಸ್ ಸಿಕ್ಕಿಬಿಡುತ್ತೆ.
ನಾನು ಕೆಮಿಸ್ಟ್ರಿ ತೆಗೆದುಕೊಂಡಿದ್ದೆ. ನನಗೂ ಕೂಡ ಒಂದು ಸೆಮಿಸ್ಟರ್ನಲ್ಲಿ ಎಕ್ಸ್ಟ್ರಾ ಸಬ್ಜೆಕ್ಟ್ ಆಗಿ ಎನ್ವೈರ್ಮೆಂಟಲ್ ಸೈನ್ಸ್ ಇತ್ತು. ಸುಲಭವಾದ ವಿಷಯ. ಮತ್ತು ನನಗನಿಸತ್ತೆ ಅದೇ ಆಟಿಟ್ಯೂಡ್ ನನ್ನಲ್ಲಿ ಮುಂದುವರೆದಿದೆ ಅಂತ. ನಿಮಗೆ ಏನನ್ಸತ್ತೆ? ನಾವು ಮರಗೆಟ್ಟು ಹೋಗಿದೀವಾ? ನಮಗೆ ಗೊತ್ತಿದೆ. ನಾವು ವಿಷದ ಬಗ್ಗೆ ಮಾತಾಡುವಾಗ ಅದು ವ್ಯಾಪಿಸಿದೆ. ಗಾಳಿ ವಿಷಕಾರಿ ಆಗಿದೆ. ಹಲವಾರು ಅಂಕಿಸಂಖ್ಯೆಗಳು, ಹಲವಾರು ರಿಪೋರ್ಟ್ಸ್ ನಿರಂತರವಾಗಿ ಎಚ್ಚರಿಕೆ ಕೊಡ್ತಾ ಇವೆ. ಆದರೂ ನಾವು ಸ್ವಲ್ಪವೂ ಬದಲಾಗೋಕೆ ಸಿದ್ಧರಿಲ್ಲ. ಇವೆಲ್ಲ ಹೊರಗಿನ ಲಕ್ಷಣಗಳು. ಸಮಸ್ಯೆ ಇರೋದು ಒಳಗಡೆ. ಸಮಸ್ಯೆ ಆಂತರಿಕವಾಗಿದೆ. ಅದು ಎಷ್ಟು ಒಳಗಿದೆ ಅಂದ್ರೆ ಯಾರೋ ಒಬ್ಬ ಹೊರಗಿನವನು ಬಂದು ಕೂಗಿ ಹೇಳಬೇಕಾಗತ್ತೆ. ಆ ಬ್ರಯನ್ ಜಾನ್ಸನ್ ಸುಮ್ಮನೆ ಅಲ್ಲಿ ಮಾಸ್ಕ್ ಹಾಕಿಕೊಂಡು ಕೂತಿರಲಿಲ್ಲ. ಮಾತಾಡುತ್ತಾ ನಡುವೆನೆ ಎದ್ದು ಸುಮ್ಮನೆ ಹೋಗಿರಲಿಲ್ಲ. ಅವರಿಗೆ ಒಂದು ಸಂದೇಶ ಕೊಡಬೇಕಿತ್ತು. ಇಟ್ ವಾಸ್ ಟು ಮೇಕ್ ಎ ವೆರಿ ಪವರ್ಫುಲ್ ವಿಜುವಲ್ ಸ್ಟೇಟ್ಮೆಂಟ್. ನಮಗೆ ಇದರ ಬಗ್ಗೆ ಸ್ವಲ್ಪ ನಾಚಿಕೆಯಾಗಬೇಕು. ನಮ್ಮ ಪರಿಸ್ಥಿತಿಯ ಬಗ್ಗೆ ನಮಗೆ ಹೇಳಿಕೊಡೋಕೆ ಒಬ್ಬ ವಿದೇಶಿ ಯಾವ ಮಟ್ಟಕ್ಕೆ ಹೋಗಬೇಕಾಗತ್ತೆ? ನಮ್ಮ ಪರಿಸ್ಥಿತಿ ಬಗ್ಗೆ ನಮಗೆ ಯಾಕೆ ಸ್ವಲ್ಪನೂ ಅರಿವಿಲ್ಲ? ನೋಡಿ, ಆ ವಿಷಯಕ್ಕೆ ವಾಪಸ್ ಹೋಗೋಣ. ನಾನು ಹೇಗಿದ್ದೀನಿ ಅಂದ್ರೆ ನನ್ನ ಮೇಲೆ ನನ್ನೊಳಗಿನ ಸ್ಥಿತಿಯ ಪ್ರಭಾವ ಬೀಳತ್ತೆ, ನನ್ನ ಶಾರೀರಿಕ ಸ್ಥಿತಿಯ ಪ್ರಭಾವ ಬೀಳತ್ತೆ ಮತ್ತು ನನ್ನ ಹೊರಗಿನ ಪರಿಸರದ ಪ್ರಭಾವ ಕೂಡ ಬೀಳತ್ತೆ. ಆ ಮೂರರ ಪ್ರಭಾವ ಬಿದ್ದರೂ ಅದು ಬೀಳೋದು ನನ್ನ ಮೇಲೆಯೇ ಅಲ್ವಾ? ಹಾಗಾಗಿ ಪ್ರಭಾವ ಎಲ್ಲಿಂದಲಾದರೂ ಬೀರುತ್ತಿರಲಿ. ಮೊದಲಿಗೆ ನಾನು ನನ್ನ ಕಾಳಜಿ ವಹಿಸೋಕೆ ಬಯಸಿದಾಗಲೇ ತಾನೇ ಆ ಪ್ರಭಾವದ ಬಗ್ಗೆ ನಾನು ಸಂವೇದನಾಶೀಲನಾಗೋಕೆ, ಜಾಗರೂಕತೆ ವಹಿಸೋಕೆ, ಎಚ್ಚರ ವಹಿಸೋಕೆ ಸಾಧ್ಯ. ಹೀಗೆ ಅರ್ಥ ಮಾಡಿಕೊಳ್ಳಿ. ಈಗ ನಾನು ಇದೀನಲ್ವಾ? ನನ್ನ ಮೇಲೆ ಇಲ್ಲಿ ಯಾರಾದರೂ ಕುಳಿತಿದ್ರೆ ಅವರ ಪ್ರಭಾವ ಇರುತ್ತೆ. ನೀವು ಕುಳಿತಿದ್ದೀರಿ, ನಿಮ್ಮ ಪ್ರಭಾವವಿರುತ್ತೆ. ಅಲ್ಲಿ ಅವರು ಕುಳಿತಿದ್ದಾರೆ, ಅವರ ಪ್ರಭಾವವೂ ಇದೆ. ಪ್ರಭಾವ ಯಾರಿಂದಲೇ ಆಗಲಿ, ಆ ಮೂವರ ಪ್ರಭಾವ ಆಗ್ತಿರೋದು ನನ್ನ ಮೇಲೆ ತಾನೆ. ಯಾವ ದಿಕ್ಕಿಂದಲಾದರೂ ಪ್ರಭಾವ ಬರಲಿ, ನಾನು ಆ ಕುರಿತು ಜಾಗೃತೆಯಿಂದ ಇರೋದಕ್ಕೆ, ಎಚ್ಚರಿಕೆಯಿಂದ ಇರೋಕೆ ಸಾಧ್ಯವಾಗೋದು ನನ್ನ ಬಗ್ಗೆ ನನಗೆ ಪ್ರೀತಿ ಇದ್ದಾಗ. ಇಲ್ಲಾಂದ್ರೆ ಇವರು ಬಂದು ನನಗೆ ಹೊಡೆದರು ಅಥವಾ ನೀವು ಹೊಡೆದರು, ಅವರು ಹೊಡೆದರು, ಹೊಡೆತ ಎಲ್ಲಿಂದಲಾದರೂ ಬೀಳಲಿ, ಏನ್ ವ್ಯತ್ಯಾಸ ಆಗತ್ತೆ? ನಾನು ಯಾವುದೇ ಆತ್ಮಗೌರವ ಇಟ್ಟುಕೊಂಡೇ ಇಲ್ಲ. ಮತ್ತು ನಾವು ಒಂದು ಬಹಳ ಮುಖ್ಯವಾದ ಪದವನ್ನ ಉಲ್ಲೇಖ ಮಾಡಿದ್ವಿ, ಆತ್ಮಗೌರವ. ಯಾರು ತಮ್ಮ ಮೌಲ್ಯವನ್ನು ತಿಳಿದಿರ್ತಾರೋ ಅವರೇ ತಮ್ಮ ಕಾಳಜಿ ಮಾಡೋದಲ್ವಾ? ಅದಕ್ಕಾಗಿಯೇ ನಾನು ಹೇಳ್ತಿದ್ದೀನಿ, ಈ ಸಮಸ್ಯೆಯು ಆಂತರಿಕವಾದದ್ದು. ನಾವು ನಮ್ಮ ಮೌಲ್ಯವನ್ನ ತಿಳಿದಿಲ್ಲ, ಹಾಗಾಗಿ ನಾವು ನಮ್ಮ ಕಾಳಜಿಯನ್ನು ಮಾಡೋದಿಲ್ಲ. ನಾವಿಲ್ಲಿ ಈಗ ಕೂತಿದೀವಿ. ದೆಹಲಿಯ ಪ್ರತಿಯೊಬ್ಬ ವ್ಯಕ್ತಿಯು ಗಾಳಿಯ ಮಾಲಿನ್ಯದಿಂದಾಗಿ ತನ್ನ ವಯಸ್ಸಿನ 12 ವರ್ಷಗಳನ್ನು ಕಳೆದುಕೊಳ್ಳುತ್ತಿದ್ದಾನೆ ಅನ್ನೋದು ಗೊತ್ತಿರುವ ವಿಷಯ. 12 ವರ್ಷಗಳು. PM 2.5ನ ಅಂತಾರಾಷ್ಟ್ರೀಯ ಮಾನದಂಡ ಇರೋದು 5 ಮೈಕ್ರೋಗ್ರಾಂ ಪರ್ ಮೀಟರ್ ಕ್ಯೂಬ್. ಆದರೆ ದೆಹಲಿದು ಸುಮಾರು 100 ಮೈಕ್ರೋಗ್ರಾಂ ಪರ್ ಮೀಟರ್ ಕ್ಯೂಬ್. ಅಂದ್ರೆ ಅಂತಾರಾಷ್ಟ್ರೀಯ ಮಾನದಂಡಕ್ಕಿಂತ 18ರಿಂದ 20 ಪಟ್ಟು ಹೆಚ್ಚು. ಆ ವಿಷಯ ನಮಗೆ ಗೊತ್ತಿದೆ. ಈ ಸರಳವಾದ ಅಂಕಿಅಂಶ ಎಲ್ಲೆಡೆ ಲಭ್ಯವಿದೆ, ಎಲ್ಲರಿಗೂ ಗೊತ್ತಿದೆ. ನ್ಯೂಸ್ ಪೇಪರ್ಗಳಲ್ಲೂ ಪ್ರಕಟವಾಗತ್ತೆ. ಅಂಕಿಅಂಶ ಪ್ರಕಟಿಸೋದ್ರಿಂದ ಏನು ಪ್ರಯೋಜನ? ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿದ್ರು ಕೂಡ. ಇವರು ಬಂದು ನನಗೆ ಹೊಡೆದ್ರು, ನನಗೆ ನನ್ನದೇ ಬೆಲೆ ಗೊತ್ತಿಲ್ಲ ಅಂದ್ರೆ, ಆದ್ರೂ ನನ್ನೊಳಗೆ ನನ್ನ ಬಗ್ಗೆ ಗೌರವ ಇಲ್ಲ ಅಂದ್ರೆ, ಯಾವುದೇ ಆತ್ಮಗೌರವ ಇಲ್ಲ ಅಂತಾದ್ರೆ, ನನಗೆ ಸ್ಪಷ್ಟವಾಗಿ ಕಂಡರೂ ಜಗತ್ತು ಗಟ್ಟಿಯಾಗಿ ಹೇಳಿದರೂ ಕೂಡ ನೀವು ಹೊಡೆಸಿಕೊಳ್ತಾ ಇದ್ದೀರಿ, ಪೆಟ್ಟು ತಿಂತಾ ಇದ್ದೀರಿ, ಒದೆ ತಿಂತಾ ಇದ್ದೀರಿ. ಆದ್ರೂ ನನಗೆ ಯಾವುದೇ ವ್ಯತ್ಯಾಸ ಆಗ್ತಿಲ್ಲ ಅಲ್ವಾ? ನಮ್ಮಲ್ಲಿ ಆ ಆತ್ಮಗೌರವದ ಕೊರತೆ ಇದೆ. ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿರ ಬದುಕೋಕೆ ತುಂಬ ಉತ್ತಮವಾದ, ಬಲವಾದ, ಯೋಗ್ಯವಾದ ಕಾರಣವಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ, ಆಗ ನೀವು ನಿಮ್ಮ ಪ್ರಾಣ ಕಳೆದುಕೊಳ್ಳೋದನ್ನ ಸಹಿಸಿಕೊಳ್ತೀರಾ? ಖಂಡಿತ ಇಲ್ಲ. ನಿಮ್ಮ ಜೀವನ ಹಾಗೆ ಸುಮ್ಮನೆ ತಟ್ಟೆಯಲ್ಲಿನ ಬದನೆಕಾಯಿಯಂತೆ, ಸೂತ್ರವಿಲ್ಲದ ಗಾಳಿಪಟದಂತೆ, ಒಮ್ಮೆ ಆ ಕಡೆ ಕೆಲವೊಮ್ಮೆ ಈ ಕಡೆ, ಮರದಿಂದ ಬಿದ್ದ ತರಗೆಲೆಯಂತೆ ಗಾಳಿ ಇದ್ದ ಕಡೆ ಹಾರಿಕೊಂಡು ಹೋಗೋ ಥರ ಇರಿಯಂತ ನಿಮಗೆ ಗೊತ್ತಾದ್ರೆ, ಬಸ್ ಹಾಗೇ ಇರತ್ತೆ. ಎಷ್ಟು ಜನ ಹತ್ತಿದ್ರೋ, ಎಷ್ಟು ಜನ ಇಳದ್ರೋ, ಆ ಮಿಡತೆಗಳ ಹಿಂಡು ಬರುತ್ತಲ್ಲ. ಎಷ್ಟು ಮಿಡತೆಗಳಿರತ್ವೆ, ಎಷ್ಟು ಸತ್ತು ಹೋದವೋ, ಎಷ್ಟು ಬದುಕಿದವೋ, ಯಾರು ಲೆಕ್ಕ ಮಾಡ್ತಾರೆ? ಮಳೆಗಾಲದಲ್ಲಿ ಕೀಟಗಳಿರುತ್ತಲ್ಲ, ಅವುಗಳ ಜೀವಕ್ಕೆ ಏನು ಬೆಲೆ ಇದೆ? ನಮ್ಮ ಕಾಲಿನ ಕೆಳಗೆ ಎಷ್ಟು ಬಂದವು ಅಂತ ಯಾರು ಲೆಕ್ಕ ಇಡ್ತಾರೆ? ಒಂದ್ ವೇಳೆ ನನ್ನ ಬಗ್ಗೆ ನಾನೇ ಅರಿತಿಲ್ಲ ಅಂತಾದ್ರೆ, ನನ್ನ ಬಗ್ಗೆ ನಾನೇ ಸ್ವಲ್ಪವೂ ತಿಳಿದುಕೊಂಡಿಲ್ಲ ಅಂತಾದ್ರೆ, ಮತ್ತು ಆ ಕಾರಣದಿಂದ ನನ್ನ ಹತ್ತಿರ ಬದುಕೋಕೆ ಯಾವುದೇ ಬಲವಾದ ಕಾರಣ ಇಲ್ಲದಿದ್ರೆ, ಬಲವಾದ ಕಾರಣವೇ ಇಲ್ಲದಿದ್ರೆ ನಾನು ನನ್ನ ಜೀವನಕ್ಕೆ ಗೌರವ ಯಾಕೆ ಕೊಡಲಿ? ಒಂದ್ ವೇಳೆ ನಾನು 12 ವರ್ಷ ಮುಂಚೆ ಏರ್ ಪೊಲ್ಯೂಷನ್ನಿಂದ ಸಾಯ್ತಿದ್ದೀನಿ ಅಂದ್ರೆ ಸತ್ತು ಹೋಗ್ತೀನಷ್ಟೇ. ಆದ್ರೆ ಸಾವಂದ್ರೆ ಎಲ್ಲರಿಗೂ ಭಯವಿರತ್ತಲ್ವಾ? ಇವತ್ತೇ ಬಂದ್ರೆ ತಾನೇ ಭಯ. ನಿಮಗೀಗ 30-40 ವಯಸ್ಸಾಗಿದ್ರೆ ನಿಮಗೆ 80 ವರ್ಷ ಬದುಕಬೇಕಿತ್ತು, ಆದರೆ 70 ವರ್ಷ ಮಾತ್ರ ಬದುಕಿದ್ರಿ ಅಂತ ಅನ್ಕೊಳ್ಳಿ. ಸರಿ ಇರಿ ಅಂತ ಹೇಳ್ತೀರಿ. ಹೌದು, ನಿಮಗೆ ನಾಳೆ ಸಾಯ್ತೀರಿ ಅಂತ ಹೇಳಿದ್ರೆ ಆಗ ನೀವು ಸ್ವಲ್ಪ ಡಿಸ್ಟರ್ಬ್ ಆಗಬಹುದು. ಯಾವುದಾದರೂ ಡಾಕ್ಟರ್ 3 ತಿಂಗಳು ಮಾತ್ರ ಬಾಕಿ ಅಂತ ಹೇಳಿದ್ರೆ
ಆಗಲೂ ಸ್ವಲ್ಪ ಚಿಂತಿತರಾಗಬಹುದು. ಆದರೆ 70-80ರಲ್ಲಿ ಎಲ್ಲಿ ವ್ಯತ್ಯಾಸ ಗೊತ್ತಾಗತ್ತೆ? ಇಷ್ಟಂತೂ ನಾವು ಹೇಗೋ ವಂಚನೆ ಮಾಡೇ ಇರ್ತೀವಿ. ಯಾರಿಗೋ 100 ರೂಪಾಯಿ ಹಿಂದಿರುಗಿಸಬೇಕಿತ್ತು ಅಂದ್ರೆ ನೀವು ತಮಾಷೆಯಾಗಿ 80 ರೂಪಾಯಿ ಕೊಟ್ಟು ಬಂದು ಬಿಡ್ತೀರಿ ಮತ್ತು ಅಪ್ರಾಕ್ಸಿಮೇಟ್ಲಿ ಸರಿಯಿದೆಯಲ್ವಾ ಅಂತ ಹೇಳ್ತೀರಿ. ಹಾಗಾಗಿ ಜೀವನದಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಂಚನೆ ಮಾಡಿ ಇರ್ತೀವಿ. ಹಾಗಾಗಿ 80 ವರ್ಷ ಬದುಕಬೇಕಿತ್ತು, 70 ವರ್ಷ ಮಾತ್ರ ಬದುಕುತ್ತೀರಿ. ಸ್ವಲ್ಪ ವಂಚನೆ ಆಯ್ತು ಬಿಡಿ, ಅದು ಪ್ರತಿದಿನ ಆಗತ್ತೆ. ಏನಾಯ್ತು? ಇಷ್ಟಂತೂ 10-20% ನಡೀತಾ ಇರತ್ತೆ. ಎಲ್ಲೋ ಲಂಚ ಕೊಟ್ಟು ಎಲ್ಲೋ ಕಲಬೆರಕೆ ಮಾಡಿ 10-20% ನಡೀತಾನೆ ಇರತ್ತೆ. ಆತ್ಮಗೌರವದ ದೊಡ್ಡ ಕೊರತೆ ಇದೆ. ಯಾವ ಮನುಷ್ಯ ತಾನು ಯಾರು ಅಂತ ತಿಳಿದಿರ್ತಾನೋ, ಯಾವ ಮನುಷ್ಯ ಯಾಕಾಗಿ ಬದುಕ್ತಿದ್ದೀನಿ ಅಂತ ತಿಳಿದಿರ್ತಾನೋ ಅವನು ತನ್ನ ಜೀವನದ ಈ ಅಪಮಾನವನ್ನ ಸಹಿಸೋದಿಲ್ಲ. ಸಾಯ್ತಾ ಇದ್ದಾನೆ ಮತ್ತು ಯಾಕೆ ಸಾಯ್ತಿದ್ದಾನೆ? ಉಸಿರಾಡಿ ಸಾಯ್ತಿದ್ದಾನೆ. ಇದು ಎಂಥ ಅವಮಾನ! ದ ಲೈಫ್ ಫೋರ್ಸ್. ನೀವು ಉಸಿರಾಡ್ತಾನೆ ಸಾಯ್ತೀರಿ. ಉಸಿರಾಡಿ ಬದುಕಬೇಕು. ನಮ್ಮನ್ನ ಉಸಿರಾಡಿ ಸಾಯುವಂತೆ ಬಲವಂತ ಮಾಡಲಾಗಿದೆ ಮತ್ತು ನಿಮ್ಮೊಳಗೆ ಆ ಬಗ್ಗೆ ಕೋಪವಿಲ್ಲ. ನೀವು ಇದು ಯಾಕಾಗ್ತಿದೆ? ಯಾರು ಜವಾಬ್ದಾರರು ಇದಕ್ಕೆಲ್ಲ ಅಂತ ಸಿಂಹಗರ್ಜನೆ ಮಾಡ್ತಿಲ್ಲ. ನೀವು ಹೇಳ್ತಿದ್ದೀರಿ ಜೀವನ ಹೇಗೋ ನಡೀತಾ ಇದೆ, ಖುಷಿಯಿಂದ ಮಜವಾಗಿ ನಡೀತಾ ಇದೆ, ನಡೀಲಿ, ಏನಾಗತ್ತೆ? ಏನೂ ಆಗೋದಿಲ್ಲ ಅಂತ. ಈಗ ನಾವು ಬರೀ ಈ ವಾಯುಮಾಲಿನ್ಯದ ಬಗ್ಗೆ ಮಾತ್ರ ಮಾತನಾಡಿದೀವಿ. ಅದಕ್ಕೆ ನೀವು ಇನ್ನಷ್ಟು ತರದ ಮಾಲಿನ್ಯಗಳನ್ನು ಸೇರಿಸಿದ್ರೆ ಒಬ್ಬ ಭಾರತೀಯನಾಗಿ ನಿಮ್ಮ ಜೀವನವನ್ನೇ ಮಾಲಿನ್ಯ ಸಂಪೂರ್ಣವಾಗಿ ತಿಂದು ಹಾಕಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಆದರೆ ಏನೂ ವ್ಯತ್ಯಾಸವಾಗೋದಿದೆ? ಜೀವನದಲ್ಲಿ ಹಾಗೇನೂ ವಿಶೇಷ ಇಲ್ಲ. ಇಷ್ಟೊಂದು ಜನ ಇದೀವಿ, ಸತ್ತು ಹೋದ್ರೂ ಏನಾಗುತ್ತೆ? ಪ್ರತಿ ವರ್ಷ ಭಾರತದಲ್ಲಿ 20 ಲಕ್ಷ ಜನರು ಕೇವಲ ವಾಯು ಮಾಲಿನ್ಯದಿಂದ ಸಾಯ್ತಾರೆ. ಏನು ವ್ಯತ್ಯಾಸವಾಗತ್ತೆ? ಇಷ್ಟೊಂದು ಜನ ಇದೀವಿ, ಏನು ವ್ಯತ್ಯಾಸ ಆಗತ್ತೆ? ಗರಿಮೆ ಇಲ್ಲ, ಆತ್ಮಗೌರವವೂ ಇಲ್ಲ. ಈ ವಿಷಯ ನಮ್ಮ ದೇಶಕ್ಕೆ ತುಂಬಾ ಅಗತ್ಯವಿದೆ. ನಮ್ಮಲ್ಲಿ ಅಹಂಕಾರ ಇರಬಹುದು, ತುಂಬಾ ಇರಬಹುದು. ಹೌದು, ನೀನು ನನ್ನನ್ನು ಹಾಗಂದೆ, ನಿನ್ನನ್ನು ಕೊಂದು ಬಿಡ್ತೀನಿ ಅಂತ. ಆತ್ಮಗೌರವ ಇಲ್ಲ. ಆತ್ಮಗೌರವ ಮತ್ತು ಅಹಂಕಾರ ತುಂಬಾ ಬೇರೆ ಬೇರೆ ವಿಷಯಗಳು. ಹಲವಾರು ರೀಲ್ಸ್ ವಿಡಿಯೋ ಬರ್ತಾ ಇರ್ತಾವೆ. ನಾನು ಈಗಷ್ಟೇ ಬ್ರಯನ್ ಜಾನ್ಸನ್ರ ಒಂದು ಎಕ್ಸಾಂಪಲ್ ಹೇಳಿದೆ. ಅದೇ ರೀತಿ ಯಾರೋ ಒಬ್ಬ ವಿದೇಶಿ ಟೂರಿಸ್ಟ್ ಬಂದು ಭಾರತದ ಆ ಒಂದು ಚಿತ್ರವನ್ನ ತೋರಿಸ್ತಾನೆ. ಹೌದು, ಕೆಂಪ್ತಾ ಇರೋ ವಿಡಿಯೋ. ಮತ್ತದು ಸತ್ಯ. ಎಲ್ಲೋ ಸುಮ್ಮನೆ ತೋರಿಸಿದ್ದಾರೆ ಅಂತ ನೀವು ಹೇಳೋಕ್ಕಾಗಲ್ಲ. ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ನೋಡಿದ್ರೆ ಅದರಲ್ಲಿ ಭಾರತೀಯರ ರಿಯಾಕ್ಷನ್ಗಳನ್ನ ನೋಡ್ಬೇಕು ನೀವು. ಅದರಲ್ಲಿ ರಾಷ್ಟ್ರಭಕ್ತಿ ಉಕ್ಕಿ ಹರಿತಾ ಇದೆ. ಅದರಲ್ಲಿ ನಮಗೆ ಸತ್ಯ ಕಾಣ್ತಾ ಇಲ್ಲ, ಕೋಪ ಮಾತ್ರ ಕಾಣಿಸ್ತಿದೆ. ಆದ್ರೆ ನಾವು ಆ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಧನ್ಯವಾದ ಹೇಳ್ಬೇಕು. ನಿಜವಾಗಿ ನಾವು ಅವನಿಗೆ ನೀನು ಬಂದು ನಮಗೆ ಕನ್ನಡಿ ತೋರ್ಸಿದೀಯ ಅಂತ. ಅವನು ತಾನಾಗಿಯೇ ಏನೋ ಕೃತಕವಾಗಿ ತಯಾರಿಸಿದ್ದಲ್ವಲ್ಲ. ನಕಲಿ ಚಿತ್ರವನ್ನು, ಯಾವುದೋ ವಸ್ತುವನ್ನು ಸೃಷ್ಟಿಸಿಲ್ಲವಲ್ಲ. ಅವನು ನಿಜಕ್ಕೂ ಕನ್ನಡಿಯನ್ನೇ ತೋರಿಸ್ತಿದ್ದಾನಲ್ವಾ? ನಮಗೆ ಕನ್ನಡಿ ತೋರಿಸಿದ್ರೆ ಕಷ್ಟವಾಗತ್ತೆ. ಆತ ಏನಾದರೂ ಸುಳ್ಳು ತೋರಿಸಿದ್ರೆ, ಏನಾದರೂ ಫೇಕ್ ತೋರಿಸಿದ್ರೆ ಆಗ ನೀವು ಸಿಟ್ಟಾಗಬಹುದಿತ್ತು. ಯಾರಾದರೂ ನಿಮಗೆ ವಸ್ತುಸ್ಥಿತಿ ತೋರಿಸ್ತಿದ್ರೆ ಅವರಿಗೆ ಧನ್ಯವಾದ ಹೇಳಿ. ಇಲ್ಲ, ಆಗ ನಿಮ್ಮನ್ನ ಕೆಳಗಡೆ ತಳ್ಳಲಾಗತ್ತೆ. ನೀವು ಮೇಲೆ ಇದ್ರೆ ತಾನೇ. ಅವನೇನೋ ತೋರಿಸಿದ್ರಿಂದ ನೀವು ಕೆಳಮಟ್ಟಕ್ಕೆ ಹೋಗಲಿಲ್ಲ. ನೀವು ಈಗಾಗಲೇ ಕೆಳಮಟ್ಟದಲ್ಲಿ ಇದೀರಿ ಅನ್ನೋದನ್ನೇ ಅವನು ನಿಮಗೆ ತೋರಿಸಿದ್ದು. ಅಲ್ಲಿ ಚರಂಡಿ ಪಕ್ಕದಲ್ಲಿ ಒಂದು ಗಾಡಿ ಹತ್ರ ಹೋಗಿ, ಭಯ್ಯ ಸ್ವಲ್ಪ ಇನ್ನೊಂದು ಪಾನಿಪೂರಿ ಕೊಡಿ, ಸ್ವಲ್ಪ ಅದ್ರಲ್ಲಿ ಸ್ವೀಟ್ ಹಾಕಿ ಅಂತ ಹೇಳೋ ಜನ ನಾವು. ಸರಿಯಾಗಿ ಅಲ್ಲೇ ಗಬ್ಬು ನಾಡ್ತಾ ಇರೋ ಚರಂಡಿ, ಅದರ ಪಕ್ಕದಲ್ಲೇ ನಿಂತ್ಕೊಂಡು ನೀವು ಇದನ್ನ ಮಾಡ್ತಿದ್ದೀರಿ. ಯಾರೋ ಒಬ್ಬ ವಿದೇಶಿಗ ಬಂದು ಇದನ್ನೇ ತೋರಿಸ್ತಾನೆ. ಈ ಚರಂಡಿಯನ್ನ ನೋಡಿ ಮತ್ತು ಚರಂಡಿಯ ಪಕ್ಕದಲ್ಲಿರೋ ಈ ಗಾಡಿಯನ್ನ ನೋಡಿ ಮತ್ತು ಇಲ್ಲಿ, ಭಯ್ಯ ಸ್ವಲ್ಪ ಆ ಸ್ವೀಟ್ ಚಟ್ನಿ ಹಾಕಿ ಇನ್ನೊಂಚೂರು, ಸಾಕು. ನಮ್ಮಲ್ಲಿ ಪ್ರಕೃತಿಯ ಸ್ವರೂಪದ ಪೂಜೆ ಮಾಡಲಾಗತ್ತೆ ಮತ್ತು ಹಲವಾರು ಕಡೆ ಇದರ ಉಲ್ಲೇಖವೂ ಇದೆ. ಹಲವಾರು ಮಾತುಗಳು ಬರುತ್ತವೆ. ಗಿಡಮರಗಳ ಪೂಜೆ, ಗಾಳಿಯ ಪೂಜೆ, ಬೇರೆ ಬೇರೆ ಎಲಿಮೆಂಟ್ಗಳ ಪೂಜೆ ಮಾಡ್ತೀವಿ. ಆದರೆ ಯಾವಾಗ ಸಂರಕ್ಷಣೆಯ ಮಾತು ಬರತ್ತೋ ಈಗಿನ ಪರಿಸ್ಥಿತಿಗೆ ಸಂರಕ್ಷಣೆ ಅಂತಾನೆ ಹೇಳಬೇಕಾಗತ್ತೆ. ಆಮೇಲೆ ಈ ವಿಷಯಗಳು ಹೀಗೆ ಮುಂದುವರಿತಾ ಹೋದ್ರೆ ನಾವು ನಮ್ಮೊಂದಿಗೆ ಪದೇ ಪದೇ ಮೋಸ ಮಾಡಿಕೊಳ್ತಿದೀವಲ್ವಾ? ಹೌದು, ಅದೇ ಮತ್ತೆ. ಯಾರು ಈ ರೀತಿ ಪ್ರದರ್ಶಿಸಿ ಪೂಜೆ ಮಾಡೋದಿಲ್ವೋ ಅವರು ಪ್ರಕೃತಿಯ ಬಗ್ಗೆ ಇನ್ನೂ ಹೆಚ್ಚು ಸಂವೇದನಶೀಲರಾಗಿದ್ದಾರೆ. ಜಿಡ್ಡು ಕೃಷ್ಣಮೂರ್ತಿಯವರ ಮಾತು ನೆನಪಿಗೆ ಬರುತ್ತೆ. ಆಂತರಿಕ ದಾರಿದ್ರ್ಯ ಎಷ್ಟು ಜಾಸ್ತಿ ಇರತ್ತೋ ತೋರಿಕೆಯೂ ಅಷ್ಟೇ ಜಾಸ್ತಿ ಇರತ್ತೆ. ನೀವು ನದಿಗಳ ಪೂಜೆ ಮಾಡ್ತೀರಿ. ನಿಮ್ಮ ನದಿಗಳ ಪರಿಸ್ಥಿತಿ ನೋಡಿ ಹೇಗಿದೆ. ಯುರೋಪ್ಗೆ ಹೋಗಿ ಅಥವಾ ಬೇರೆ ಯಾವುದೋ ಕಡೆ, ಅಲ್ಲಿ ನದಿಯನ್ನ ಬರೀ ನದಿ ಅಂತ, ಹರಿಯುವ ನೀರು ಅಂತ ಮಾತ್ರ ಪರಿಗಣಿಸಲಾಗುತ್ತೆ. ಅವರ ವಾಟರ್ ಬಾಡಿಗಳ, ಅವರ ನದಿಗಳ ಪರಿಸ್ಥಿತಿ ನೋಡಿ. ನೀವು ತಾಯಿ ಅಂತ ಹೇಳ್ತೀರಿ, ಇಲ್ಲಿನ ಪರಿಸ್ಥಿತಿ ನೋಡಿ. ಅವರು ತಾಯಿ ಅಲ್ಲ, ಹರಿಯೋ ನೀರು ಅಂತ ಹೇಳ್ತಾರೆ. ಅಲ್ಲಿನ ಪರಿಸ್ಥಿತಿ ನೋಡಿ. ಅಲ್ಲಿ ಹೇಗಿದೆ ಅಂದ್ರೆ ನೀವು ನದಿಯಲ್ಲಿ ನೀರು ಕುಡಿಯಬಹುದು. ಆದ್ರೆ ಇಲ್ಲಿ ಹೇಗಿದೆ? ನೀವೇನಾದ್ರೂ ಮುಟ್ಟಿದ್ರೆ ನಿಮಗೆ ಚರ್ಮ ರೋಗ ಆಗಿಬಿಡತ್ತೆ. ನಮ್ಮ 2 ಪವಿತ್ರವಾದ ನದಿಗಳು ಗಂಗಾ ಮತ್ತು ಯಮುನಾ. ನಾನು ಉತ್ತರ ಪ್ರದೇಶ, ಬಿಹಾರ್, ಬಂಗಾಳದ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳ್ತಿರೋದು ಇಡೀ ಭಾರತದ 3/2 ಅನ್ಟ್ರೀಟೆಡ್ ಸಿವೇಜ್,
ಅದು ಕೇವಲ ಗಂಗಾ ನದಿಗೆ ಹೋಗತ್ತೆ. ಇಡೀ ಭಾರತದ ಬಗ್ಗೆ ಹೇಳ್ತಿದ್ದೀನಿ. ಮತ್ತಿನ್ನು ಯಮುನಾ, ದೆಹಲಿಯ 60% ತ್ಯಾಜ್ಯ ಅದಕ್ಕೆ ಹೋಗತ್ತೆ. ಮತ್ತು ಇವೆರಡು ನಮ್ಮ ಅತ್ಯಂತ ಪವಿತ್ರವಾದ ನದಿಗಳು. ನೀವು ಯಾವಾಗಲೂ ಪ್ರತಿ ಬಾರಿ ಛಠ್ ಪೂಜೆಯ ಸಮಯದಲ್ಲಿ, ನೀವು ಯಾವುದೇ ರಿಲಿಜಿಯಸ್ ಪ್ರೊಸೆಷನ್ ಸಮಯದಲ್ಲಿ, ಛಠ್ ಪೂಜೆಯ ಸಮಯದಲ್ಲಿ ನೀವು ಇದನ್ನು ಕೂಡ ನೋಡಿರ್ತೀರಿ. ಇಡೀ ಯಮುನೆಯಲ್ಲಿ ನೊರೆ ತುಂಬಿಕೊಂಡಿರತ್ತೆ. ಹೌದು, ಪೂರ್ತಿ ತುಂಬಿಕೊಂಡಿರತ್ತೆ. ಅಲ್ಲಿಯೇ ಮಹಿಳೆಯರು ನಿಂತಿದ್ದಾರೆ ಮತ್ತು ಸೂರ್ಯನಿಗೆ ಅರ್ಘ್ಯ ನೀಡ್ತಾ ಇದ್ದಾರೆ. ಏನ್ ನಡೀತಾ ಇದೆ ಇದೆಲ್ಲ? ನೀವು ನಿಜವಾಗ್ಲೂ ಪ್ರಕೃತಿಯ ಪೂಜೆ ಮಾಡೋರಾ? ಇದನ್ನ ಪ್ರಕೃತಿಯ ಪೂಜೆ ಅಂತ ಕರೀತಾರಾ? ಆ ದೃಶ್ಯವನ್ನ ಪದೇ ಪದೇ ನೋಡಿದಾಗ ತುಂಬಾ ದುಃಖ ಆಗತ್ತೆ. ಮತ್ತು ಪ್ರತಿ ಬಾರಿ ಅದು ಪತ್ರಿಕೆಯಲ್ಲಿ ಬರತ್ತೆ, ನ್ಯೂಸ್ಗಳಲ್ಲಿ ಓಡಾಡತ್ತೆ. ಆದರೆ ಆಮೇಲೆ ನಿಧಾನವಾಗಿ ಮಾಯವಾಗಿ ಬಿಡತ್ತೆ. ಮತ್ತೊಂದಂದ್ರೆ, ಸಮಸ್ಯೆಯ ಮೂಲದವರೆಗೆ ಹೋಗಬೇಕಾಗತ್ತೆ. ಇಂಡಿವಿಜುವಲ್ ಲೆವೆಲ್ನಲ್ಲಿ ನಾವು ಆಂತರಿಕ ಚೈತನ್ಯದ ಬಗ್ಗೆ ಮಾತಾಡುವಾಗ ಯಾರೆಲ್ಲಾದರೂ ಅದು ಎಚ್ಚರಗೊಳ್ತಾ ಇದ್ರೆ ಮತ್ತು ಅವರು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಆಮೇಲೆ ಕಲೆಕ್ಟಿವ್ ಆಗಿ ಮಾಡೋ ಯೋಚನೆ ಬರತ್ತೆ. ಅಂದ್ರೆ ನಾನು ಹೇಳಿದಂತೆ ಎಲ್ಲಿವರೆಗೂ ಪರಿಸರವನ್ನ ಕೇವಲ ಪರಿಸರ ಅಂದುಕೊಳ್ಳದೆ ಅಂತಃಕರಣ ಅಂತ ಅಂದುಕೊಳ್ಳಲಾಗತ್ತೋ ಅಲ್ಲಿವರೆಗೆ ಆಂತರಿಕ ಬದಲಾವಣೆ ಸಾಧ್ಯವಿಲ್ಲ. ಸರಿತಾನೆ? ಎನ್ವೈರನ್ಮೆಂಟ್ ಕೂಡ ಒಂದು ಇಂಡಸ್ಟ್ರಿ, ಕ್ಲೈಮೇಟ್ ಕೂಡ ಒಂದು ಇಂಡಸ್ಟ್ರಿ ಆಗಿಬಿಟ್ಟಿದೆ ಮತ್ತು ಅದರಿಂದ ಯಾವುದೇ ತುಂಬಾ ಒಳ್ಳೆ ಪರಿಣಾಮಗಳು ಬರುತ್ತಿಲ್ಲ. ನಾನ್ ಹೇಳ್ತಿರೋದು ಭಾರತದ ಬಗ್ಗೆ. ನಾವು ತಿಳಿದುಕೊಳ್ಳದೆ ಪೂಜಿಸ್ತಾ ಇದ್ದೀವಿ. ಪೂಜಿಸೋ ಮುಂಚೆ ಅದರ ಅರ್ಥ ಏನು ಅಂತ ಕೇಳಬೇಕು. ಇಷ್ಟೊಂದು ಭಕ್ತಿಯಿಂದೆಲ್ಲ ನಾವೇನು ಪೂಜೆ ಮಾಡ್ತೀವೋ ಅದರ ಬದಲಾಗಿ ಏನಾದರೂ ಸ್ವಲ್ಪ ಸ್ವಯಂ ಜಿಜ್ಞಾಸೆ ಮಾಡಿಕೊಂಡಿದ್ರೆ ಇಂಥ ದುರ್ದಶೆ ಬರ್ತಾ ಇರಲಿಲ್ಲ. ಭಾರತದಲ್ಲಿ ನದಿಗಳ ಮಾಲಿನ್ಯಕ್ಕೆ ಇರೋ ಒಂದು ತುಂಬಾ ದೊಡ್ಡ ಕಾರಣ ಅಂದ್ರೆ ರಿಲಿಜಿಯಾಸಿಟಿ. ಅದರಲ್ಲಿ ಇಂಡಸ್ಟ್ರಿಯಲ್ ಔಟ್ಪುಟ್, ಹೌಸ್ ಹೋಲ್ಡ್ ಸೀವೇಜ್ ಇರುತ್ತೆ. ಮತ್ತು ಮೂರನೇ ಕಾರಣ, ವಿಶೇಷವಾಗಿ ಗಂಗಾ ನದಿಯ ಸಂದರ್ಭದಲ್ಲಿ ಅದು ರಿಲಿಜಿಯಸ್ ಆಕ್ಟಿವಿಟಿ ಆಗಿರುತ್ತೆ. ಯಾಕಂದ್ರೆ ನಮ್ಮ ಇಡೀ ಪೂಜೆಯಲ್ಲಿ, ನಮ್ಮ ಈ ಇಡೀ ಧಾರ್ಮಿಕತೆಯಲ್ಲಿ ಜ್ಞಾನ ಎಲ್ಲೂ ಇಲ್ಲ, ತಿಳುವಳಿಕೆ ಎಲ್ಲೂ ಇಲ್ಲ. ಅದರಲ್ಲಿ ನಂಬಿಕೆ, ಶ್ರದ್ಧೆ ಇದೆ, ಬಹಳಷ್ಟು ಮೂಢನಂಬಿಕೆ ಇದೆ, ತಿಳುವಳಿಕೆ ಮಾತ್ರ ಎಲ್ಲೂ ಇಲ್ಲ. ಮತ್ತು ಯಾವ ಆಧ್ಯಾತ್ಮ ತಿಳುವಳಿಕೆಯ ಕೇಂದ್ರದಲ್ಲಿರುತ್ತೋ ಅದೇ ಆತ್ಮಗೌರವ ತಂದುಕೊಡತ್ತೆ. ಮತ್ತೆ ಹೇಳ್ತಿದ್ದೀನಿ, ಆಧ್ಯಾತ್ಮ ಇಲ್ಲದೆ ಸ್ವಾಭಿಮಾನ ಇರಬಹುದು, ತುಂಬಾ ಇರಬಹುದು, ಅದು ಕೇವಲ ಅಹಂಕಾರದ ವಿಸ್ತರಣೆ ಮಾತ್ರ. ಆದರೆ ವಾಸ್ತವಿಕ ಅರ್ಥದಲ್ಲಿ ಆತ್ಮಗೌರವ ಇರೋಕೆ ಸಾಧ್ಯವಿಲ್ಲ. ಆತ್ಮಗೌರವ ಅಂದ್ರೆ ಸತ್ಯಕ್ಕೆ ಗೌರವ. ಆತ್ಮಗೌರವ ಅಂದ್ರೆ ನಾನು ಸುಳ್ಳಿನಲ್ಲಿ ಬದುಕೋದಿಲ್ಲ. ಆತ್ಮಗೌರವದ ಅರ್ಥವೇನೆಂದರೆ ತುಂಬಾ ಎತ್ತರಕ್ಕೆ ಹೋಗೋ ಸಾಧ್ಯತೆ ನನ್ನಲ್ಲಿದೆ, ಆದ್ದರಿಂದ ನಾನು ನನ್ನ ಬಗ್ಗೆ ಹೆಮ್ಮೆ ಪಡ್ತೀನಿ. ಇದು ಆತ್ಮಗೌರವ ಅಂದ್ರೆ. ಯಾವ ಮನುಷ್ಯ ನನ್ನಲ್ಲೇನು ವಿಶೇಷವಿದೆ, ನಾನು ಸುಮ್ಮನೆ ಹಾಗೆಯೇ ಇದ್ದೀನಷ್ಟೇ, ಯಾವುದೋ ಕಾಣದಿರೋ ಶಕ್ತಿಗಳ ಕೈಗೊಂಬೆ ನಾನು ಸಂಯೋಗದ ಧೂಳು ಮಾತ್ರ, ನಾನು ಏನೂ ಅಲ್ಲ, ಸುಮ್ಮನೆ ಹಾಗೆಯೇ ಇದ್ದೀನಿ ಅಂತ ಹೇಳ್ತಾನೋ ಅವನು ಯಾಕೆ ಗೌರವ ಕೊಟ್ಕೋತಾನೆ? ಅವನು ನಾಳೆ ಸಾಯ್ತಿದ್ದ, ಇವತ್ತೇ ಸತ್ತರೂ ಅವನಿಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಒಂದು ಕಡೆ ನಾವು ಡೆವಲಪ್ಮೆಂಟ್ನ ಬಗ್ಗೆ ಮಾತಾಡ್ತೀವಿ, ಅದು ಕೋರ್ ಕ್ವೆಶ್ಚನ್ ಆಗಿರತ್ತೆ. ಮತ್ತು ಇನ್ನೊಂದು ಕಡೆ ನಾವು ಹೊಸ ಇನ್ವೆನ್ಷನ್ಸ್ ಬಗ್ಗೆ ಮಾತಾಡ್ತೀವಿ, ಹೆಚ್ಚುತ್ತಿರೋ ಜಿಡಿಪಿ ಬಗ್ಗೆ ಮಾತಾಡ್ತೀವಿ, ಡೆವಲಪ್ಮೆಂಟ್ನ ಬಗ್ಗೆ ಮಾತಾಡ್ತೀವಿ. ಮತ್ತು ಆಮೇಲೆ ಈ ತರಹದ ಪರಿಸ್ಥಿತಿಯನ್ನ ನಾವು ನಿರಂತರವಾಗಿ ನೋಡ್ತಾನೆ ಇರ್ತೀವಿ. ಮತ್ತು ಇನ್ನೊಂದು ಕಡೆ ಈ ನಮ್ಮ ಆಂಬಿಷನ್ಸ್, ನಮ್ಮ ಮಹತ್ವಾಕಾಂಕ್ಷೆಗಳು ನಮ್ಮನ್ನು ಯಾವ ಪ್ರಪಾತಕ್ಕೆ ತಳ್ತಾವೋ ಅನ್ನೋ ಪ್ರಶ್ನೆ. ಮತ್ತು ಇಂಡಿವಿಜುವಲ್ ಲೆವೆಲ್ನಲ್ಲಿ, ಸೊಸೈಟಿಯ ಲೆವೆಲ್ನಲ್ಲಿ ಮತ್ತು ಆಮೇಲೆ ಪಾಲಿಸಿಯ ಲೆವೆಲ್ನಲ್ಲಿ ನಿಮ್ಮ ಒಪಿನಿಯನ್ ಏನು? ಏನಾದರೂ ಸುಧಾರಣೆ ಮಾಡೋಕೆ ಸಾಧ್ಯವಿದೆಯೇ? ನಾನು ಕ್ರಮಬದ್ಧವಾಗಿ ಸ್ವಲ್ಪ ತಿಳಿದುಕೊಳ್ಳೋಕೆ ಬಯಸ್ತೀನಿ. ಇಲ್ಲ, ಇವೆಲ್ಲ ನಮ್ಮ ಎಂಬಿಷನ್ಗಳ ಅಥವಾ ಡೆವಲಪ್ಮೆಂಟ್ನ ಅಥವಾ ಜಿಡಿಪಿಯ ಪರಿಣಾಮ ಅಂತ ನಾನಿದನ್ನ ಹೇಳ್ತಿಲ್ಲ. ಇವತ್ತು ಭಾರತ ಇಷ್ಟು ಮಾಲಿನ್ಯಗೊಂಡಿದೆ, ನಾವೇನು ಹೇಳಿಕೊಳ್ಳುವಂಥ ಡೆವಲಪ್ಮೆಂಟ್ ಮಾಡಿಕೊಂಡಿಲ್ಲ. ಮತ್ತು ಸಾಮಾನ್ಯ ಭಾರತೀಯ ಯಾರೂ ತುಂಬಾ ಆಂಬಿಷಸ್ ಆಗಿರೋದಿಲ್ಲ. ಮತ್ತು ನಮ್ಮ ಪರ್ ಕ್ಯಾಪಿಟಾ ಜಿಡಿಪಿ ಯಾವುದೇ ಲೆಕ್ಕದಲ್ಲಿ ಬರೋದೇ ಇಲ್ಲ. ಭಾರತದ ಈ ಮಾಲಿನ್ಯ ಕೈಗಾರಿಕಾ ಅಥವಾ ಆರ್ಥಿಕ ಕಾರಣಗಳಿಂದ ಆಗಿಲ್ಲ. ಕೇಳೋಕೆ ಅಸಂಬದ್ಧ ಅನಿಸಿದ್ರೂ ಅದರ ಮೂಲದಲ್ಲಿರೋದು ಆಧ್ಯಾತ್ಮಿಕ ಕಾರಣ. ನೋಡಿ, ಅರ್ಥ ಮಾಡಿಕೊಳ್ಳಿ, ನಾವು ಎಷ್ಟು ಜಿಡಿಪಿ ಪ್ರಗತಿ ಸಾಧಿಸಿದೀವಿ ಅಂದ್ರೆ ಜಗತ್ತಿನ 100 ಅತ್ಯಂತ ಮಾಲಿನ್ಯಗೊಂಡ ನಗರಗಳಲ್ಲಿ 94 ಭಾರತದ ನಗರಗಳಿವೆ. ಇದಾ ನಿಮ್ಮ ಜಿಡಿಪಿ ಸಾಧನೆ? ನಮ್ಮ ಕೈಗಾರಿಕಾ ಔಟ್ಪುಟ್ ಎಷ್ಟಿದೆ ಗೊತ್ತಾ? ಜಗತ್ತಿನ 100 ಟಾಪ್ ಸ್ಥಾನಗಳಲ್ಲಿ 94 ಸ್ಥಾನಗಳನ್ನು ನಾವೇ ಪಡೆದುಕೊಂಡಿದ್ದೀವಿ. ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ತಿದ್ದೀವಿ. ನಾವು ಇಷ್ಟೊಂದು ಆಂಬಿಷಸ್ ಆಗಿದ್ದೀವಿ. ಭಾರತ ಆರ್ಥಿಕವಾಗಿ ಇಷ್ಟು ಮುಂಚೂಣಿಯಲ್ಲಿದೆ ಅಂದ್ರೆ 100ರಲ್ಲಿ 94 ಭಾರತದ ನಗರಗಳು ಮಾಲಿನ್ಯಗೊಂಡಿವೆ. ಮತ್ತು ಜಗತ್ತಿನ ಅತ್ಯಂತ ಮಾಲಿನ್ಯಗೊಂಡ ರಾಜಧಾನಿ ಅಂದ್ರೆ ದೆಹಲಿ. ಇದನ್ನ ನೋಡಿ ಈಗ ನಮಗೆ ನಾವೇ ಭಾರತ ವಿಕಾಸವಾಗ್ತಿದೆ, ಅದಕ್ಕಾಗಿನೇ ಮಾಲಿನ್ಯ ಆಗ್ತಿದೆ ಅಂತ ನಾವು ಹೇಳ್ತಾ ಇದ್ದೀವಾ? ಈ ಮಾಲಿನ್ಯ ವಿಕಾಸದಿಂದ ಆಗ್ತಿಲ್ಲ, ಇದು ಆಂತರಿಕ ಮಾಲಿನ್ಯ.
ಅದು ಹೊರಗಿನ ಮಾಲಿನ್ಯದ ರೂಪದಲ್ಲಿ ಕಾಣಿಸುತ್ತಿದೆ. ಒಪ್ಪಿಕೊಳ್ಳಿ, ಎಲ್ಲಿ ವಿಕಾಸ ಆಗ್ತಿದೆ? ಎಂಥ ವಿಕಾಸ? ನಮ್ಮ ಪರ್ ಕ್ಯಾಪಿಟಾ ಜಿಡಿಪಿ ಎಷ್ಟಿದೆ ಗೊತ್ತಾ? ಇಲ್ಲಿ ಕೇವಲ 0.1% ಶ್ರೀಮಂತ ಜನರಿದ್ದಾರೆ. ಅವರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ. ಅವರದ್ದು ಮಾತ್ರ ವಿಕಾಸ ಆಗ್ತಿದೆ. ಉಳಿದ ಇಡೀ ದೇಶ ಇನ್ನೂ ಹೆಚ್ಚು ಹೆಚ್ಚು ಬಡವಾಗ್ತಾ ಹೋಗ್ತಿದೆ. ಎಲ್ಲಿದೆ ವಿಕಾಸ? ವಿಕಾಸವೇ ಇಲ್ಲದ ಮೇಲೆ ವಿಕಾಸದಿಂದ ಮಾಲಿನ್ಯ ಎಲ್ಲಿಂದ ಬಂತು? ಈ ಮಾಲಿನ್ಯ ವಿಕಾಸದಿಂದ ಬರ್ತಿಲ್ಲ. ಈ ಮಾಲಿನ್ಯ ಆಂತರಿಕ ಕೊಳಕಿನಿಂದ ಬರ್ತಿದೆ. ಒಬ್ಬ ಮನುಷ್ಯ ನಡೀತಾ ಹೋಗ್ತಿರ್ತಾನೆ, ರಸ್ತೆ ಮೇಲೆ ಉಗುಳ್ತಾ ಇದ್ದಾನೆ. ಇದರಲ್ಲಿ ವಿಕಾಸ ಎಲ್ಲಿಂದ ಬಂತು? ವಿಕಾಸ ಆಗಲಿ ಆಗದೇ ಇರಲಿ, ಈ ಮನುಷ್ಯ ಮಾತ್ರ ಕೀಳುಮಟ್ಟದವನೇ ಆಗಿದ್ದಾನೆ. ಈ ಮನುಷ್ಯ ಅಂದ್ರೇನೆ ಕೀಳುಮಟ್ಟದವನು. ಯಾರೂ ಕೂಡ ತಮ್ಮ ಬಗ್ಗೆ ಸ್ವಲ್ಪನೂ ಗರಿಮೆ ಇಟ್ಟುಕೊಂಡಿಲ್ಲ. ತಮ್ಮನ್ನು ತಾವು ಮನುಷ್ಯರು ಅಂದುಕೊಳ್ಳೋ ಇವರು ಯಾರೂ ಕೂಡ ತಮ್ಮ ಬಗ್ಗೆ ಸ್ವಲ್ಪನೂ ಗರಿಮೆ ಇಟ್ಟುಕೊಂಡಿಲ್ಲ. ನೀವು ಯಾವುದಾದರೂ ಪಬ್ಲಿಕ್ ಪ್ಲೇಸ್ನಲ್ಲಿ ನಡೀತಾ ಇದ್ದೀರಾ ಅನ್ಕೊಳ್ಳಿ. ಒಬ್ಬ ಮನುಷ್ಯ ಬಂದು ನಿಮ್ಮನ್ನು ಹಾಗೆ ಭುಜದಿಂದ ಗುದ್ದಿ ಹೋಗ್ತಾನೆ. ನಿಮ್ಮ ಜೊತೆ ಹೀಗೆ ಆಗಿರಬಹುದು ಮತ್ತು ಮಹಿಳೆಯಾಗಿರುವುದರಿಂದ ನೀವು ಇನ್ನಷ್ಟು ಸಹಿಸಿರ್ತೀರಾ. ಈ ಮನುಷ್ಯ ಯಾರು? ಈ ಮನುಷ್ಯ ಅನ್ನುವಂಥವರಲ್ಲಿ ಯಾರೂ ಕೂಡ ತಮ್ಮ ಅಸ್ತಿತ್ವದ ಗರಿಮೆಯ ಬಗ್ಗೆ ಸ್ವಲ್ಪವೂ ಕಾಳಜಿ ಇಟ್ಟುಕೊಂಡಿಲ್ಲ. ಹಾಗಾಗಿ ಅವನು ಬೇರೆಯವರ ಪರ್ಸನಲ್ ಸ್ಪೇಸ್ನಲ್ಲೂ ನುಗ್ಗಿ ಹೋಗ್ತಾನೆ. ನೀವು ಎಲ್ಲೂ ನಿಂತಿರ್ತೀರಿ, ಅಲ್ಲೇ ಸುತ್ತಮುತ್ತ ಎಲ್ಲಿಂದಲೂ ಈ ಆಂಟಿ ಅಂಕಲ್ಗಳಿರ್ತಾರೆ. ಏನೋ ಒಂದು ಕೇಳೋಕೆ ಬಂದು ಬಿಡ್ತಾರೆ. ಮಗ, ಯಾವಾಗ ಮದುವೆ ಮಾಡ್ಕೋತೀಯಾ ಅಂತ ಕೇಳಿದ್ರು ಕೇಳಬಹುದು. ಏನು, ಸೆಕ್ಸ್ ಮಾಡಿದೀಯಾ ಇಲ್ವಾ ಅಂತಲೂ ಕೇಳಬಹುದು. ಏನು, ಯಾವಾಗ ಮಗು ಅಂತ ಕೇಳಬಹುದು. ಇವರು ಹೇಗೆ ಇದನ್ನ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ತಮ್ಮ ಗರಿಮೆಯ ಬಗ್ಗೆ ಕಾಳಜಿ ಇಲ್ಲ. ಹಾಗಾಗಿ ಅವರಿಗೆ ನಿಮ್ಮ ಗರಿಮೆಯ ಬಗ್ಗೆಯೂ ಕಾಳಜಿ ಇಲ್ಲ. ವೇದಾಂತದಲ್ಲಿ ಗರಿಮೆಗೆ ಇರೋದು ಒಂದೇ ಪದ, ಸತ್ಯ, ಆತ್ಮ. ಯಾರ ಹತ್ತಿರ ಅದು ಇರತ್ತೋ ಕೇವಲ ಅವರ ಹತ್ತಿರ ಗರಿಮೆ ಇರತ್ತೆ. ಯಾಕಂದ್ರೆ ಅದು ನಿಖರವಾದ ಸಂಗತಿ. ಅದು ಯಾವ ಸಂಗತಿ ಅಂದ್ರೆ ಅದನ್ನು ಜಗತ್ತು ಮುಟ್ಟೋಕೆ ಸಾಧ್ಯವಿಲ್ಲ. ನಮ್ಮ ಹತ್ತಿರ ಅಂಥದ್ದು ಯಾವುದೂ ಇಲ್ಲ. ಅದನ್ನು ಜಗತ್ತು ಸ್ಪರ್ಶ ಮಾಡೋಕೆ ಆಗೋದಿಲ್ಲ. ನಮ್ಮದೆಲ್ಲವೂ ಹಾಗೆಯೇ ಇದೆ. ಅದನ್ನು ಜಗತ್ತು ತನ್ನ ಕೊಳಕು ಕೈಗಳಿಂದ ಕೊಳಕು ಮಾಡಿಬಿಟ್ಟಿದೆ. ನಾವು ಆಂತರಿಕವಾಗಿ ಸಂಪೂರ್ಣವಾಗಿ ಕೊಳಕರಾಗಿ ಬಿಟ್ಟಿದ್ದೀವಿ. ಹಾಗಾಗಿ ಹೊರಗಿನದ್ದನ್ನು ಏನನ್ನಾದರೂ ಕೊಳಕು ಮಾಡೋಕೆ ನಮಗೆ ಯಾವುದೇ ಸಂಕೋಚ ಆಗೋದಿಲ್ಲ. ಕೊಳಕನ್ನು ನೋಡಿ ನಮಗೆ ಯಾವುದೇ ದುಃಖ ಆಗೋದಿಲ್ಲ. ಇದು ನಮ್ಮ ಪರಿಸ್ಥಿತಿ. ಆರ್ಥಿಕವಾಗಿ ನೀವು ಪರ್ ಕ್ಯಾಪಿಟಾ ಇನ್ಕಮ್ ಇತ್ಯಾದಿ ನೋಡಿದ್ರೆ ಭಾರತದಂತಿರೋ ತುಂಬಾ ದೇಶಗಳಿವೆ. ಆದರೆ ಅವು ತುಂಬಾ ಸ್ವಚ್ಛವಾಗಿವೆ, ತುಂಬಾ ಕ್ಲೀನ್. ನಾವು ಮತ್ತೆ ಒಂದ್ವೇಳೆ ಸ್ಪಿರಿಚುವಲ್ ಅವೇರ್ನೆಸ್ ಬಗ್ಗೆ ಹೇಳೋದಾದ್ರೆ ಅಥವಾ ಸ್ಪಿರಿಚುವಾಲಿಟಿಯ ವಿಷಯದಲ್ಲಿ ಆಗಲಿ ಜಗತ್ತಿನ ಆಧ್ಯಾತ್ಮಿಕ ಕೇಂದ್ರ ಅಂತ ಪರಿಗಣಿಸಲ್ಪಡ್ತೀವಿ. ಹಾಗಾದ್ರೆ ಈಗ ನೀವು ಅಪಾಯಕಾರಿ ಕ್ಷೇತ್ರಕ್ಕೆ ಹೋಗೋಕೆ ಸಿದ್ಧರಾಗ್ತಿದ್ದೀರಿ. ಹೋಗೋಣ್ವಾ? ಹೋಗೋಣ. ನಡೀರಿ, ನಾನು ಹೇಳ್ತೀನಿ. ನಿಮ್ಮ ಮುಕ್ತಿ, ನಿಮ್ಮ ಉನ್ನತಿ, ನಿಮ್ಮ ಸತ್ಯದ ಸಂಬಂಧ ಬೇರೆ ಯಾವುದೋ ಲೋಕದ ಜೊತೆಗಿದೆ. ಇಲ್ಲಿ ಇಲ್ಲ. ನೀವು ನಿಮ್ಮ ಒಂದು ಕೋಣೆಯನ್ನು ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಸಾಕು. ಅದರಲ್ಲಿ ನಿಮ್ಮ ಅಂಧಭಕ್ತಿ ಭಾವಗಳು ಇತ್ಯಾದಿ ನಡೀತಾ ಇರಲಿ. ನಿಮ್ಮ ಅಕ್ಕಪಕ್ಕ ಕೊಳಕಾಗಿದ್ರೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನೀವು ನಿಮ್ಮ ಚಿಕ್ಕ ಕೋಣೆಯಲ್ಲಿ ನಿಮ್ಮ ಭಜನೆ ಪೂಜೆಯನ್ನ ಮಾಡಿಕೊಂಡಿರಿ. ಹಾಗಾಗಿ ಸಾವಿನ ನಂತರ ದೇವದೂತ ಬಂದು ನಿಮ್ಮನ್ನ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಈ ನಮ್ಮ ಅಂಧಭಕ್ತಿಯಿಂದ ಏಳುವ ಲೋಕಧಾರ್ಮಿಕ ವ್ಯರ್ಥ ನಂಬಿಕೆಗಳು ನಮ್ಮನ್ನು ಹಾಳು ಮಾಡಿವೆ. ಭಾರತೀಯರ ಮನೆಗಳು ಕೊಳಕಾಗಿರುವುದಿಲ್ಲ, ನೀವು ಗಮನಿಸಿ. ಅಡಿಗೆ ಮನೆನೂ ಕೊಳಕಾಗಿರುವುದಿಲ್ಲ, ಗಮನಿಸಿ. ನಮ್ಮ ಸಾರ್ವಜನಿಕ ಸ್ಥಳಗಳಿವೆಯಲ್ಲ, ಅವು ಮಾತ್ರ ಕೊಳಕಾಗಿರುತ್ತವೆ. ಯಾಕೆ? ಯಾಕಂದ್ರೆ ಅತ್ಯಂತ ಉನ್ನತ ದರ್ಶನ ಕೂಡ ಭಾರತದ ಹತ್ತಿರ ಇದೆ. ಆದರೆ ಅತ್ಯಂತ ಕೀಳುಮಟ್ಟದ ನಂಬಿಕೆಗಳು ಕೂಡ ಭಾರತೀಯರಲ್ಲಿಯೇ ಕಂಡುಬರುತ್ತವೆ. ಮತ್ತು ಆ ಕೀಳುಮಟ್ಟದ ನಂಬಿಕೆ ಏನೆಂದರೆ, ನಾನು ನನ್ನ ವಿಷಯವನ್ನ ಮಾತ್ರ ಸರಿ ಇಟ್ಕೊಳ್ಳಬೇಕು, ಉಳಿದಿದ್ದೆಲ್ಲವನ್ನೂ ಉಗುಳುತ್ತಾ ಹೋಗೋದು, ಏನ್ ಬೇಕಾದ್ರೂ ಮಾಡಿ ಅಂತ. ಆಸ್ಪತ್ರೆಗಳಲ್ಲಿ ನೋಡಿ, ಗೋಡೆಗಳ ಮೇಲೆ ಜನರು ಏನೇನೋ ಮಾಡಿದ್ದಾರೆ ಅಂತ. ಅದು ಅವರ ಕೈತಪ್ಪಿ ಹಾಗಾಗಿದ್ದ. ನಾವು ಯಾವುದಾದರೂ ಪ್ರವಾಸಿ ತಾಣಕ್ಕೆ ಹೋದಾಗ ಅಲ್ಲೊಂದು ತುಂಬಾ ಪ್ರಾಚೀನ ಕಟ್ಟಡವೋ ಗುಹೆಯೋ ಏನೋ ಒಂದಿರತ್ತೆ. ನಾವು ಹೋಗಿ ಅದರ ಮೇಲೆ ಕೆತ್ತನೆ ಮಾಡಿ ಬಂದು ಬಿಡ್ತೀವಿ. ಪಿಂಕಿ ಲವ್ಸ್ ಮೋನು. ಈ ಮನುಷ್ಯ ಮೂಲದಲ್ಲೇ ಕೊಳಕು. ಬಡತನ ಇದಕ್ಕೆ ಕಾರಣವಲ್ಲ. ಇದರ ಸಂಬಂಧವಿರೋದು ಸಂಸ್ಕಾರದೊಟ್ಟಿಗೆ. ನಮ್ಮ ಲೋಕಧಾರ್ಮಿಕ ಸಂಸ್ಕಾರಗಳು ಇವೆಯಲ್ವಾ, ಅವುಗಳಲ್ಲಿ ಗರಿಮೆ, ಆತ್ಮಗೌರವಗಳ ಕೊರತೆ ತುಂಬಾ ಇದೆ. ಪಿಂಕಿಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಯಾರಾದರೂ ಬಂದು ಅವಳ ಬೆನ್ನಿನ ಮೇಲೆ ಕೈ ಉಜ್ಜಿದರೆ. ಯಾಕಂದ್ರೆ ಇದು ಪ್ರತಿದಿನ ನಡೀತಿದೆ. ಆತ್ಮ ಅಂದ್ರೆ ಅದು ಆತ್ಯಂತಿಕ ಖಾಸಗಿ ವಿಚಾರ. ಒಂದು ರೀತಿಯಲ್ಲಿ ಅದು ಎಕ್ಸ್ಟ್ರೀಮ್ ಇಂಡಿವಿಜುವಾಲಿಟಿಯ ಮಾತು. ನಮ್ಮಲ್ಲಿ ಅದನ್ನ ಬದುಕೋಕೆ ಬಿಡೋದೇ ಇಲ್ಲ. ನೀವು ಯಾವಾಗ ಮದುವೆ ಆಗ್ತೀರಿ ಅಂತ ಬೇರೆಯವರು ನಿರ್ಧಾರ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಯಾವ ಆತ್ಮಗೌರವ ಉಳಿದಿದೆ ಹೇಳಿ? ನಿಮ್ಮ ಅತ್ತೆ ನಿಮ್ಮ ಮೇಲೆ ಒತ್ತಡ ಹಾಕ್ತಿದ್ದಾರೆ, ನೀವು ಯಾವಾಗ ಮಗು ಮಾಡ್ಕೋತೀರಿ ಅಂತ. ನೀವು ಯಾವ ಕರಿಯರ್ ಚೂಸ್ ಮಾಡ್ತೀರಿ ಅಂತ ನಿಮ್ಮ ಅಪ್ಪ ನಿರ್ಧಾರ ಮಾಡಿದ್ದಾರೆ. ಯಾವ ಆತ್ಮಗೌರವ ಉಳಿದಿದೆ? ಮತ್ತು ನಮಗೆ ಎಲ್ಲಾ ಕಡೆಯಿಂದ ಕೊಳಕು ಸಿಗ್ತಾ ಇದ್ರೆ ಎಲ್ಲರೂ ಹಕ್ಕು ಇಟ್ಟುಕೊಂಡು ಕೂತಿದ್ದಾರೆ, ಬರ್ತಾರೆ ಮತ್ತು ನಮ್ಮ ಜೀವನದ ಮೇಲೆ ಉಗಿದು ಹೋಗ್ತಾರೆ. ಆಗ ನಾವು ಕೂಡ ರಸ್ತೆಗಳ ಮೇಲೆ ಉಗುಳ್ತೀವಿ. ನಾವು ನಮ್ಮ ನದಿಗಳನ್ನು ಕೊಳಕು ಮಾಡ್ತೀವಿ. ನಾವು ಗಾಳಿಯನ್ನು ಕೊಳಕು ಮಾಡ್ತೀವಿ. ಸೌಂಡ್ ಪೊಲ್ಯೂಷನ್ ಬಗ್ಗೆ ನಾವು ಮಾತಾಡ್ತಾನೇ ಇಲ್ಲ. ಒಂದು ಮನೆಯಲ್ಲಿ ಮದುವೆ ಆಗತ್ತೆ, ಇಡೀ ಗ್ರಾಮಕ್ಕೆ ಆ ಮನುಷ್ಯ ನಿದ್ರೆ ಮಾಡೋಕೆ ಬಿಡೋದಿಲ್ಲ. ಯಾಕೆ? ಯಾಕಂದ್ರೆ ಪ್ರೈವಸಿ ಅನ್ನೋ ಮಾತು ಇರೋದಿಲ್ಲ ಅಲ್ವಾ? ಎಲ್ಲವೂ ಸಾರ್ವಜನಿಕ, ಎಲ್ಲವೂ ಪಬ್ಲಿಕ್. ಯಾಕೆ? ಯಾಕಂದ್ರೆ ನನ್ನದೆಲ್ಲವೂ ಬಂದಿದ್ದು ಪಬ್ಲಿಕ್ನಿಂದಲೇ, ನನ್ನದೇ ಆದದ್ದು ಏನೂ ಇಲ್ಲ.
ಇದು ಆತ್ಮಗೌರವದ ಕೊರತೆ. ನನ್ನ ವಿಚಾರಗಳು ಎಲ್ಲಿಂದ ಬರ್ತಿವೆ? ಸಂಸ್ಕಾರಗಳಿಂದ ಬರ್ತಿವೆ. ನನ್ನ ಭಾವನೆಗಳು ಎಲ್ಲಿಂದ ಬರ್ತಿವೆ? ಹಾರ್ಮೋನ್ಸ್ಗಳಿಂದ ಬರ್ತಿವೆ. ನನ್ನ ನಂಬಿಕೆಗಳು ಎಲ್ಲಿಂದ ಬರ್ತಿವೆ? ಪರಂಪರೆಯಿಂದ. ನನ್ನದೇ ಆದದ್ದು ಏನಿದೆ? ಸ್ವಂತದ್ದು ಏನೂ ಇಲ್ಲ ಅಂದ ಮೇಲೆ ಆತ್ಮಗೌರವನೂ ಇಲ್ಲ. ಆತ್ಮಗೌರವ ಯಾವಾಗ ಇರತ್ತಂದ್ರೆ ಮೊದಲು ಆತ್ಮ ಇದ್ದಾಗ ಆತ್ಮವೇ ಇಲ್ಲ. ಹಾಗಾಗಿ ಏನೇ ಆಗ್ತಾ ಇರಲಿ ನಾವು ಸಹಿಸಿಕೊಳ್ತೀವಿ, ನಾವು ಸಹನೆ ಮಾಡ್ಕೋತೀವಿ. ಮತ್ತು ಇದನ್ನ ನಾವು ತುಂಬಾ ಸಹಿಷ್ಣುಗಳು, ಖುಷಿಯಾಗಿದ್ದೀವಿ ಅಂತ ಹೇಳ್ತೀವಿ. ಸಹಿಷ್ಣುಗಳು ಅಲ್ಲ, ಸಂತೋಷಿಗಳು ಅಲ್ಲ. ಹಾಗಾದ್ರೆ ಉತ್ತಮಗೊಳ್ಳೋದು ಹೇಗೆ? ಮೊದಲಿಗೆ ಸ್ವಲ್ಪ ಮಟ್ಟಿಗಾದ್ರೂ ಸರಿ, ಆಂಶಿಕವಾಗಿ ಆದ್ರೂ ಸರಿ, ಸಂಪೂರ್ಣವಾಗಿ ನಿಮ್ಮದಾಗಿರೋ ಏನನ್ನಾದರೂ ಪಡೆದುಕೊಳ್ಳಿ. ಆಮೇಲೆ ಅದರ ರಕ್ಷಣೆಗಾಗಿ ನೀವು ಪರಿಶ್ರಮ ಪಡಿ. ಯಾವುದು ನಿಜವಾಗಲೂ ನಿಮ್ಮದೇ ಆಗಿರುತ್ತೋ ಮನುಷ್ಯ ಅದರ ಮೇಲೆ ಯಾರಿಗೂ ಉಗಿಯೋಕೆ ಬಿಡೋದಿಲ್ಲ. ನಮ್ಮ ಹತ್ತಿರ ಸ್ವಂತದ್ದು ಏನೂ ಇಲ್ಲ. ಬಸ್ ಇರತ್ತಲ್ಲ, ಸರ್ಕಾರದ ಬಸ್. ಕೂತಿದ್ದಾರೆ ಬಸ್ನಲ್ಲಿ, ಸುಮ್ಸುಮ್ಮನೆ ಸೀಟನ್ನ ಹರಿದು ಹಾಕಿಬಿಡ್ತಾರೆ. ನೀವು ನೋಡಿರ್ತೀರಿ, ರಾಜ್ಯ ಸಾರಿಗೆಯ ಬಸ್ಸುಗಳಿರುತ್ತವೆ, ಜನರು ಕೂತಿರುತ್ತಾರೆ. ಅವರಿಗೆ ಮಾಡೋಕೆ ಏನೂ ಇಲ್ಲ. ಹಾಗಾಗಿ ಪೆನ್ ತೆಗೆದುಕೊಂಡು ಎದುರಿನ ಸೀಟ್ನ ಹರಿದು ಹಾಕಿಬಿಡ್ತಾರೆ ಮತ್ತು ಆಮೇಲೆ ಬೆರಳು ಹಾಕಿ ಅದನ್ನ ಕೆದರುತ್ತಿದ್ದಾರೆ. ರೈಲ್ವೆಯಲ್ಲಿ ಕೂತಿರ್ತಾರೆ, ಅಲ್ಲಿ ಕಡ್ಲೆಕಾಯಿ ತಿಂದು ಸಿಪ್ಪೆಗಳನ್ನ ಅಲ್ಲೇ ಎಸಿತಾರೆ. ಸುಮ್ಸುಮ್ನೆ ಯಾವುದೂ ಕೂಡ ಕೊಳಕಾಗಿದ್ದಲ್ಲ. ರೈಲ್ವೆ ಸ್ಟೇಷನ್ನಲ್ಲಿ ಮಹಿಳೆಯರು ಕೂತಿರ್ತಾರೆ. ಅವರು ಸರಿಯಾಗಿ ಹಳಿಯ ಹಿಂದೆ ಕುರಿಸಿ ಮಕ್ಕಳನ್ನ ಶೌಚ ಮಾಡಿಸ್ತಾ ಇರ್ತಾರೆ. ಯಾಕೆ ಮಾಡಿಸ್ತಾ ಇರ್ತಾರೆ? ಯಾಕಂದ್ರೆ ಆ ಹಿಂದೆ ಶೌಚಾಲಯಕ್ಕೆ ಹೋದ ಮನುಷ್ಯನಿಗೆ ನೀರು ಹಾಕಿ ಬರುವಷ್ಟು ವಿವೇಚನೆನೇ ಇರಲಿಲ್ಲ. ಆಗ ಆ ಮಹಿಳೆ ಹೇಳ್ತಾಳೆ, ಅಲ್ಲಿಗೆ ಹೋಗೋದೇ ಬೇಡ, ಇಲ್ಲೇ ಕೂತ್ಕೋ ನೀನು. ಶೂಶು ಆಯಿತು. ಗೌರವದ ಕೊರತೆ, ಆತ್ಮಗೌರವದ ಕೊರತೆ. ಸೌಲಭ್ಯಗಳದ್ದು. ಮತ್ತೆ ಹೇಳ್ತಿದ್ದೀನಿ, ಭಾರತದಷ್ಟೇ ಬಡ ದೇಶಗಳು ಜಗತ್ತಿನಲ್ಲಿ ಇನ್ನೂ ಇವೆ. ಆದರೆ ಅವು ಇಷ್ಟು ಕೊಳಕಾಗಿಲ್ಲ. 100ರಲ್ಲಿ 94, ಮತ್ತೆ ಮರಿಬೇಡಿ, 100ರಲ್ಲಿ 94 ಜಗತ್ತಿನ ಅತ್ಯಂತ ಕೊಳಕು ನಗರಗಳು ಭಾರತದಲ್ಲಿವೆ. ಮತ್ತು ಉಳಿದ 6 ಕೂಡ ನಮ್ಮವರೇ ಬಂಧುಗಳು, ನಮ್ಮ ಅಕ್ಕಪಕ್ಕದವರು. ಅವರು ಕೂಡ ದೂರದವರಲ್ಲ, ಅವರು ನಮ್ಮ ಸೋದರ ಸಂಬಂಧಿಗಳೇ. ಯಾರು ಗೊತ್ತಾಯ್ತಾ? ಪಾಕಿಸ್ತಾನ, ಬಾಂಗ್ಲಾದೇಶ್, ಬೇರೆ ಯಾರೂ ಕೊಳಕಾಗಿಲ್ಲ. ಇದೆಲ್ಲವೂ ನಮ್ಮ ಲೋಕಧರ್ಮ, ನಮ್ಮ ಸಂಸ್ಕೃತಿಯ ಹರಡುವಿಕೆಯಿಂದ ಆಗ್ತಿದೆ ಈ ಕೊಳಕು. ಮತ್ತು ಇದು ತುಂಬಾ ವಿಷಾದಕರ ಸಂಗತಿ. ಯಾಕಂದ್ರೆ ಅತ್ಯಂತ ಉನ್ನತವಾದ ದರ್ಶನ ಕೂಡ ನಮ್ಮದೇ. ಅದು ಇದ್ದಾಗಲೂ ನಾವು ನಮ್ಮ ಈ ದುರ್ಗತಿಯನ್ನ ಮಾಡಿಕೊಂಡಿದ್ದೀವಿ. ನಾವು ದೇವಭೂಮಿ ಅಂತ ಕರೆಯಲಾಗೋ ಈ ಉತ್ತರಾಖಂಡಕ್ಕೆಲ್ಲ ಹೋಗ್ತೀವಿ. ಆದ್ರೆ ಪರ್ವತಗಳ ಪರಿಸ್ಥಿತಿ ಮಾತ್ರ ಕೇಳಬೇಡಿ. ಯಾವ ರೀತಿ ವಿಷಯಗಳು ನಡೀತಾ ಇವೆ? ಆದ್ರೆ ಏನೋ ವ್ಯತ್ಯಾಸವಾಗ್ತಿಲ್ಲ. ಅದೇ ಇಂಡಿಫರೆನ್ಸ್ ಅಂತ ಹೇಳ್ತೀವಲ್ಲ. ನಾವು ಪರ್ವತಗಳಿಗೆ ಹೋಗೋದೇ ಆ ಪರ್ವತಗಳನ್ನ ನುಜ್ಜು ಮಾಡಿ ಸುಳಿಯೋದಕ್ಕೆ, ದೋಚೋದಕ್ಕೆ, ನಾನಂತೂ ಬಲಾತ್ಕಾರ ಮಾಡೋಕೆ ಅಂತಾನೆ ಹೇಳ್ತೀನಿ. ಈಗಷ್ಟೇ 10 ದಿನಗಳ ಹಿಂದೆ ನಾನು ವಾಪಸ್ ಬಂದಿದ್ದೆ. ಆಗ ಅಲ್ಲೊಂದು ಬೃಹತ್ ಮಣ್ಣಿನ ರಾಶಿ ಬಿದ್ದಿತ್ತು. ಲ್ಯಾಂಡ್ಸ್ಲೈಡ್ ಆಗಿತ್ತು. ಆದ್ರೆ ನೀವು ಏನು ನಿರೀಕ್ಷೆ ಮಾಡ್ತೀರಿ? ಅದರಲ್ಲೇನಿರುತ್ತೆ? ಕಲ್ಲು ಮಣ್ಣು ಇರುತ್ತಲ್ವಾ, ಅದೇ ತಾನೇ ಇರುತ್ತೆ. ಆ ಲ್ಯಾಂಡ್ಸ್ಲೈಡ್ ಆಗಿತ್ತಲ್ಲ, ಅದ್ರಲ್ಲಿ ಪ್ಲಾಸ್ಟಿಕ್ ಇತ್ತು. ಲ್ಯಾಂಡ್ಸ್ಲೈಡ್ ಆಗ್ತಿವೆ, ಅದ್ರಲ್ಲಿ ಬಿಸ್ಲರಿ ಬಾಟಲ್ಗಳು ಕಾಣಿಸ್ತಿವೆ. ನಾವು ಪರ್ವತಗಳ ಮೇಲೆ ಹೋಗೋದೇ ಪರ್ವತಗಳನ್ನ ನಾಶ ಮಾಡೋಕೆ. ಎಲ್ಲಿ ಟೂರಿಸ್ಟ್ ತಲುಪುತ್ತಾರೋ ಆ ಜಾಗ ಹಾಳಾಗಿಬಿಡುತ್ತೆ. ಯಾಕಂದ್ರೆ ನಾವು ಕೊಳಕಾಗಿದ್ದೀವಿ ಅಲ್ವಾ, ನಮಗೆ ಸ್ವಚ್ಛತೆ ಆಗಿ ಬರಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಯಾವುದಾದರೂ ಆಫೀಸ್ನಲ್ಲಿ ಇದೀರಿ ಅನ್ಕೊಳ್ಳಿ, ಅಲ್ಲಿ ಎಲ್ಲರೂ ಭ್ರಷ್ಟರಿದ್ದಾರೆ. ಎಲ್ಲರೂ ಸಂಪೂರ್ಣವಾಗಿ ಕಪ್ಪು ಚುಕ್ಕೆ ಇರುವಂಥವರೇ, ಕೊಳಕು ಮನುಷ್ಯರು. ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಪ್ರಾಮಾಣಿಕನಾಗಿದ್ದಾನೆ ಅನ್ಕೊಳ್ಳಿ, ಸ್ವಚ್ಛವಾಗಿದ್ದಾನೆ. ಅವನ ಬಗ್ಗೆ ಉಳಿದವರ ವರ್ತನೆ ಹೇಗಿರುತ್ತೆ? ಅರೆ, ದೊಡ್ಡ ಮನುಷ್ಯ ಬಂದಿದ್ದಾನಪ್ಪ ಪ್ರಾಮಾಣಿಕತೆ ತೋರಿಸೋಕೆ ಅಂತ. ಮತ್ತು ಅವರೆಲ್ಲರೂ ಸೇರಿ ಸಂಪೂರ್ಣವಾಗಿ ಏನು ಪ್ರಯತ್ನ ಮಾಡ್ತಾರಂದ್ರೆ ಅವನೂ ಕೂಡ ಹೇಗಾಗಬೇಕು? ಅವರಂತೇನೆ. ಅವನು ಕೂಡ ಬಿದ್ದು ಹಾಳಾಗಿ ಹೋಗಬೇಕು, ಅವನು ಕೊಳಕಾಗಬೇಕು. ಇದೇ ನಮ್ಮ ಪರ್ವತಗಳ ಕಡೆಗಿನ ವರ್ತನೆ. ಏನಾದ್ರೂ ಸ್ವಚ್ಛ, ಸುಂದರ, ಪವಿತ್ರ, ಪ್ರಾಚೀನ ಆಗಿರೋದಕ್ಕೆ ಹೇಗೆ ಸಾಧ್ಯ? ನಾವು ಅದನ್ನು ಕೊಳಕು ಮಾಡಬೇಕು. ಯಾಕಂದ್ರೆ ನಾವು ಒಳಗಿನಿಂದ ಕೊಳಕಾಗಿದ್ದೀವಿ. ಈ ಒಳಗಿನ ಕೊಳಕು ಹೋಗುವವರೆಗೂ ಭಾರತದಿಂದ ಮಾಲಿನ್ಯದ ಸಮಸ್ಯೆ ಹೋಗೋದಿಲ್ಲ. ವಿಷಯ ಬಡತನದ ಬಗ್ಗೆ ಅಲ್ಲ. ಇನ್ನೂ ತುಂಬಾ ಬಡ ದೇಶಗಳಿವೆ. ನೀವು ಹೋಗಿ ನೋಡಿ, ಲ್ಯಾಟಿನ್ ಅಮೆರಿಕ ಹೋಗಿ, ಆಫ್ರಿಕಾಕ್ಕೆ ಹೋಗಿ, ಅಲ್ಲಿ ಸ್ವಚ್ಛತೆ ಸಿಗತ್ತೆ. ಶ್ರೀಲಂಕಾ ಕೂಡ ಏನೋ ಶ್ರೀಮಂತ ದೇಶ ಅಲ್ವಲ್ಲ? ನೀವು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದ್ರೆ, ಬೇಕಿದ್ರೆ ಹುಡುಕಿ ನೋಡಿ, ನಾನು ಯಾವತ್ತೂ ಕೂಡ ನೋಡಿಲ್ಲ. ಆದರೆ ಕೊಲಂಬೋ, ಮುಂಬೈ ಮತ್ತು ದೆಹಲಿಯ ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದ್ರೆ, ಕೊಲಂಬೋ ಏನೂ ತುಂಬಾ ಜಾಸ್ತಿ ಇರೋದಿಲ್ಲ, ಅದೇ ಮಟ್ಟದಲ್ಲೇ ಇರಬಹುದು, ಕೆಳಗೂ ಇರಬಹುದು. ಅದು ತುಂಬಾ ಸ್ವಚ್ಛ ನಗರ. ಅದೇ ರೀತಿ ಭಾರತೀಯ ಟೂರಿಸ್ಟ್ಗಳು ಹೋದಾಗ ವಿಯೆಟ್ನಾಂ ಹೋಗ್ತಾರೆ, ಥೈಲ್ಯಾಂಡ್ ಹೋಗ್ತಾರೆ, ಕಾಂಬೋಡಿಯಾ ಹೋಗ್ತಾರೆ, ಬಾಲಿ ಹೋಗ್ತಾರೆ. ಇವೇನೂ ತುಂಬಾ ಶ್ರೀಮಂತ ದೇಶಗಳ, ಆದರೆ ಸ್ವಚ್ಛವಾಗಿವೆ. ಇವೇನೂ ವಿಕಸಿತ ದೇಶಗಳಲ್ಲ, ಆದರೆ ಭಾರತಕ್ಕಿಂತ ಹೆಚ್ಚು ವಿಕಸಿತವಾಗಿವೆ. ಆದರೆ ಇವೇನು ಪಶ್ಚಿಮ ಯುರೋಪ್ನ ತರಹದ ದೇಶಗಳಲ್ಲ, ಅಮೆರಿಕಾದಂತೆ ಅಲ್ಲ, ಆದರೂ ಕೂಡ ತುಂಬಾ ಸ್ವಚ್ಛವಾಗಿವೆ. ಹಾಗಾಗಿ ವಿಷಯ ಬಡತನದ ಬಗ್ಗೆ ಅಲ್ಲವೇ ಅಲ್ಲ. ಬಡವರಾಗಿದ್ದರೂ ಸ್ವಚ್ಛವಾಗಿರಲು ಸಾಧ್ಯ. ವಿಷಯ ಆತ್ಮಗೌರವದ್ದು.
ಮತ್ತು ನಮ್ಮ ಆತ್ಮಗೌರವ ಹೀಗೆ ಕಸಿದುಕೊಳ್ಳಲ್ಪಟ್ಟಿದೆ. ಯಾಕಂದರೆ ನಮ್ಮ ಹತ್ತಿರ ಅಸ್ಮಿತೆ ಅನ್ನೋದೇ ಇಲ್ಲ. ನಮ್ಮ ಹತ್ತಿರ ಸ್ವಂತದ್ದೇನಾದರೂ ಇದ್ದಿದ್ರೆ ನಾವು ಅದನ್ನು ಸ್ವಚ್ಛವಾಗಿ ಇಡುತ್ತಿದ್ದೆವು. ನಾವು ಒಳಗಿನಿಂದ ಸಂಪೂರ್ಣವಾಗಿ ಒಂದು ಡಸ್ಟ್ಬಿನ್ ಥರ ಆಗಿದ್ದೀವಿ. ಅದರಲ್ಲಿ ಇಡೀ ಜಗತ್ತು ಬಂದು ತಮ್ಮ ಕಸವನ್ನು ಹಾಕ್ತಿದೆ. ಯಾವ ಘೋಷಣೆಗಳ ಮೂಲಕ ಹಾಕ್ತಿದೆ? ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ, ನಾನು ಏನು ಮಾಡಿದೆನೋ ಆ ಕೆಲಸವನ್ನೇ ನೀನು ಮಾಡು. ನೋಡಿ, ಅವನು ತನ್ನ ಕಸವನ್ನು ನಿಮ್ಮ ಜೀವನದಲ್ಲಿ ಹಾಕಿಬಿಟ್ಟ. ಇದು ನಮ್ಮ ಇಡೀ ಕುಟುಂಬ, ಇದರ ಸಂಸ್ಕಾರಗಳನ್ನು ನೀನು ಸ್ವೀಕರಿಸಲೇಬೇಕು. ನೋಡಿ, ಅವರು ತಮ್ಮ ಎಲ್ಲಾ ಕಸವನ್ನು ನಿಮ್ಮ ಜೀವನದಲ್ಲಿ ಹಾಕಿಬಿಟ್ಟರು. ನೀನು ಆ ಧರ್ಮದವಳು, ಈ ಪರಂಪರೆಯವಳು, ಹಾಗಾಗಿ ನೀನು ನಮ್ಮ ನಂಬಿಕೆಗಳನ್ನು ಸ್ವೀಕರಿಸಬೇಕಾಗತ್ತೆ. ನೋಡಿ, ಅವನು ತನ್ನ ಕಸವನ್ನು ನಿಮ್ಮ ಜೀವನದಲ್ಲಿ ಹಾಕಿಬಿಟ್ಟ. ಇಡೀ ಜಗತ್ತು, ನಮ್ಮ ಇಡೀ ಸಮುದಾಯ ಮತ್ತು ನಮ್ಮ ಇಡೀ ಗತಕಾಲ ನಮ್ಮೊಳಗೆ ತಮ್ಮ ಕಸವನ್ನು ಹಾಕಿದೆ. ಮತ್ತು ಇದನ್ನು ನಾವು ನಮ್ಮ ಮಹಾನ್ ಪರಂಪರೆ ಅಂತ ಹೇಳ್ತೀವಿ. ನಾವು ಒಳಗಿನಿಂದ ಇಷ್ಟು ಕೊಳಕಾಗಿದ್ದಾಗ ಹೊರಗೆ ಏನನ್ನಾದರೂ ಕೊಳಕು ಮಾಡೋಕೆ ನಮಗೆ ಯಾವುದೇ ರೀತಿ ಬೇಜಾರಾಗೋದಿಲ್ಲ. ಇದು ಅಸಲಿಯತ್ತು. ಅಂದರೆ ಸಿವಿಕ್ ಡ್ಯೂಟಿ ಮತ್ತು ಗವರ್ಮೆಂಟ್ ಪಾಲಿಸಿಗಳ ಬಗ್ಗೆ ಮಾತನಾಡೋದು ಅರ್ಥಹೀನವಾಗತ್ತಾ ಈ ದಿಕ್ಕಿನಲ್ಲಿ? ನೀವು ಗವರ್ನಮೆಂಟ್ ಪಾಲಿಸಿಗಳನ್ನ ಮಾಡ್ತಾನೆ ಇರಿ. ಪಾಲಿಸಿಗಳು ತಾವಾಗೆ ಕೆಲಸ ಮಾಡುವುದಿಲ್ಲ ಅಲ್ವಾ? ಅದನ್ನು ಮನುಷ್ಯರೇ ಮಾಡೋದು. ಇಷ್ಟೊಂದು ಪಾಲಿಸಿಗಳು ಆಗಿವೆ, ಅವುಗಳಿಂದ ಏನಾಯ್ತು? ಏನಾದರೂ ಆಗ್ತಿದೆಯೇ? ಬರೀ ಪಾಲಿಸಿಗಳೇ ಹೆಚ್ಚಾಗ್ತಾ ಇವೆ, ದೇಶ ಅಷ್ಟೇ ಕೊಳಕಾಗ್ತಾ ಹೋಗ್ತಿದೆ. ಸ್ವಚ್ಛತೆ ಎಲ್ಲಿದೆ ಅಂತ ತೋರಿಸಿ. ಒಟ್ಟಾರೆಯಾಗಿ ವಿಷಯ ಮನುಷ್ಯನ ಮೇಲೇನೇ ಬರುತ್ತೆ. ಪಾಲಿಸಿಯನ್ನು ಮಾಡೋನು ಕೂಡ ಮನುಷ್ಯನೇ, ಪಾಲಿಸಿಯನ್ನು ಎಕ್ಸಿಕ್ಯೂಟ್ ಮಾಡೋನು ಕೂಡ ಮನುಷ್ಯನೇ, ಮತ್ತು ಪಾಲಿಸಿಯನ್ನ ಉಲ್ಲಂಘಿಸುವವನು ಕೂಡ ಮನುಷ್ಯನೇ. ಮತ್ತು ಉಲ್ಲಂಘನೆ ಮಾಡುವವರು 99.9%. ಹಾಗಾಗಿ ನೀವು ಯಾವುದೇ ಪಾಲಿಸಿಯನ್ನ ಮಾಡಿದ್ರೂ ಕೂಡ ಅದು ಹೇಗೆ ನಡೆಯುತ್ತೆ? ಇನ್ನೂ ಹೆಚ್ಚು ಪಾಲಿಸಿ ಮಾಡಿದ್ರೆ ಪ್ರಜಾಪ್ರಭುತ್ವ ನಿಮ್ಮ ಸರ್ಕಾರವನ್ನ ಮತ್ತಷ್ಟು ಕೆಳಗೆ ಬೀಳಿಸತ್ತಷ್ಟೇ. ನಾನು ನಿಮ್ಮಿಂದ ತಿಳಿದುಕೊಳ್ಳೋದಕ್ಕೆ ಬಯಸೋದೇನಂದ್ರೆ, ಎನ್ವಿರಾನ್ಮೆಂಟ್ನ ವಿಷಯದಲ್ಲಿ ನಿಮಗೆ ಇಂದು ಅವಾರ್ಡ್ ಕೂಡ ಸಿಕ್ಕಿತು, ಮತ್ತು ಈ ವಿಷಯವಾಗಿ ಕೆಲಸ ಯಾವ ರೀತಿ ಎನ್ವಿರಾನ್ಮೆಂಟ್ನ ವಿಚಾರದಲ್ಲಿ ನಿಮ್ಮ ಸಂಸ್ಥೆ ನೀವು ಕೆಲಸ ಮಾಡ್ತಿದ್ದೀರಿ ಅದರ ಬಗ್ಗೆ ಸ್ವಲ್ಪ. ಯಾವಾಗ ಅವರು ಅವಾರ್ಡ್ ಕೊಟ್ಟರೋ ನಾನು ಅವರಿಗೆ ಹೇಳಿದೆ, ನೋಡಿ, ಹೊರಗಿನ ಆಕ್ಟಿವಿಸಂಗೆ ನೀವು ನನ್ನ ಹೆಸರನ್ನ ಯೋಚಿಸುತ್ತಿದ್ದರೆ ಈ ಅವಾರ್ಡ್ ನನಗೆ ಕೊಡಬೇಡಿ ಅಂತ. ಓಕೆ. ಆದರೆ ನದಿಗಳ ಕೊಳಕನ್ನು ಲೆಕ್ಕ ಮಾಡೋ ಮೊದಲು ನೀವು ಮನುಷ್ಯನ ಕೊಳಕನ್ನ ಲೆಕ್ಕ ಮಾಡಬೇಕು. ಆಗ ನೀವು ನನ್ನ ಮಾತು ಕೇಳಬಹುದು. ನಿಮಗೆ ಇದು ಕಾಣಿಸುತ್ತಿದ್ದರೆ ಏರ್ ಕ್ವಾಲಿಟಿ ಅಳೆಯುವ ಮೊದಲು ನೀವು ಮನುಷ್ಯನ ಕ್ವಾಲಿಟಿ ಅಳೆಯಬೇಕು. ಆಗ ನಿಮಗೆ ನನ್ನ ಮಾತು ಅರ್ಥವಾಗತ್ತೆ. ನಿಮಗಿದು ಕಾಣಿಸುತ್ತಿದ್ದರೆ ಕ್ಲೈಮೇಟ್ ಚೇಂಜ್ನಿಂದ ಸಿ ಲೆವೆಲ್ ಎಷ್ಟು ಹೆಚ್ಚಿದೆ, ಅಥವಾ ಅತಿಯಾದ ಶೋಷಣೆಯಿಂದ ಅಂತರ್ಜಲ ಮಟ್ಟ ಎಷ್ಟು ಕಡಿಮೆಯಾಗಿದೆ ಅನ್ನೋದನ್ನ ಅಳೆಯುವ ಮೊದಲು ನೀವು ಮನುಷ್ಯನ ಹೃದಯದ ಮಟ್ಟವನ್ನು ಅಳೆಯಬೇಕಾಗತ್ತೆ. ಆಗ ನಿಮಗೆ ನನ್ನ ಮಾತು ಸ್ವಲ್ಪ ಅರ್ಥವಾಗತ್ತೆ. ಬಹುಶಃ ಅವರಿಗೆ ಈ ಮಾತು ಅರ್ಥ ಆಗಿರಬಹುದು. ನಾನು ಹೇಳಿದೆ, ನೀವು ಎಲ್ಲ ಹೊರಗಿನ ವಿಷಯಗಳನ್ನ ಅಳತೆ ಮಾಡ್ತಿದ್ದೀರಿ, ಎಷ್ಟು ಹುಲಿಗಳು ಉಳಿದಿವೆ ಇತ್ಯಾದಿ. ಮೊದಲು ಹುಲಿಗಳನ್ನ ಕೊಂದ ಆ ಮನುಷ್ಯನಲ್ಲಿ ಎಷ್ಟು ಹಿಂಸೆ ಉಳಿದಿದೆ ಅನ್ನೋದನ್ನ ನೀವು ಯಾಕೆ ಅಳತೆ ಮಾಡ್ತಿಲ್ಲ? ಹಿಂಸೆ ಒಂದ್ ವೇಳೆ ಇನ್ನೂ ಅಷ್ಟೇ ಉಳಿದಿದ್ರೆ ನೀವು ಹುಲಿಗಳನ್ನ ಎಷ್ಟು ದಿನ ಉಳಿಸ್ತೀರಾ? ಮನುಷ್ಯ ಒಳಗಿನಿಂದ ಅಷ್ಟೇ ಕೊಳಕಾಗಿದ್ದರೆ ನೀವು ನದಿಗಳನ್ನ ಹೇಗೆ ಸ್ವಚ್ಛವಾಗಿ ಇಡ್ತೀರಿ? ಹಾಗಾದ್ರೆ ಇತ್ತೀಚೆಗೆ ನೀವು ನೋಡ್ತಿರೋ ಈ ಆಕ್ಟಿವಿಸಂ ಅಂದ್ರೇನು? ಬರೀ ಒಂದು ಇಂಡಸ್ಟ್ರಿ ಅಷ್ಟೇ, ಬರೀ ಇಂಡಸ್ಟ್ರಿ ಅಲ್ಲ, ಭಾರಿ ದೊಡ್ಡ ಇಂಡಸ್ಟ್ರಿ. ಹೇಗೆ? ಸ್ವಲ್ಪ ವಿವರಿಸ್ತೀರಾ? ಇದು $1 ಬಿಲಿಯನ್ ಇಂಡಸ್ಟ್ರಿ. ಭಾರಿ ದೊಡ್ಡ ಫಂಡಿಂಗ್ ಬರುತ್ತೆ, ತುಂಬಾ ಫಂಡಿಂಗ್ ಬರುತ್ತೆ ಎಲ್ಲ ಹೊರಗಿನ ಕೆಲಸಗಳನ್ನ ಮಾಡೋಕೆ. ಮತ್ತು ಆ ಕೆಲಸಗಳಿಂದ ಏನೂ ಆಗೋದಿಲ್ಲ. ಏನಾದರೂ ಆಗ್ತಿದೆಯಾ? ನಿಮಗೆ ಅನಿಸ್ತಾ ಇದೆಯಾ? ಒಂದ್ ವೇಳೆ ನೀವು ಅವರನ್ನ ಕೇಳಿದ್ರೆ ಇಷ್ಟಿಷ್ಟು ಬಂತು, ಅದರ ಮೇಲೆ ROI ಏನು? ಡೀಟೇಲ್ ಆಗಿ ಮ್ಯಾಕ್ರೋ ಲೆವೆಲ್ನಲ್ಲಿ ಹೇಳಿ, ಜಗತ್ತಿನಲ್ಲಿ ನೀವು ಏನು ಉಳಿಸಿದ್ದೀರಿ? ಯಾಕಂದ್ರೆ ಕೇಳೋಕೆ ಬಯಸದೇ ಇರೋ ಒಂದೇ ಒಂದು ಚಿಕ್ಕ ವಿಷಯ ಏನಂದ್ರೆ, ಇಟ್ ಆಲ್ ಸ್ಟಾರ್ಟ್ಸ್ ವಿದಿನ್. ಯಾವ ವಿಷಯ ಒಳಗಿನಿಂದ ಶುರುವಾಗಬೇಕೋ ನೀವು ಬರೀ ಹೊರಗೆ ನೋಡಿದ್ರೆ ಅದರಿಂದ ಏನಾಗತ್ತೆ? ತುಂಬಾ ಧನ್ಯವಾದಗಳು. ನೀವು ಈ ಇಡೀ ಎನ್ವಿರಾನ್ಮೆಂಟಲ್ ಡಿಬೇಟ್ಗೆ ಒಂದು ಹೊಸ ದೃಷ್ಟಿಕೋನ ನೀಡಿದ್ದೀರಿ, ಮತ್ತು ನನಗನಿಸತ್ತೆ ನಮ್ಮ ವೀಕ್ಷಕರಿಗೂ ಒಂದು ಹೊಸ ದೃಷ್ಟಿಕೋನ ಸಿಕ್ಕಿದೆ. ಮತ್ತು ಬಹುಶಃ ನಾವು ಕೂಡ ಇನ್ನೂ ಆಳವಾಗಿ ನೀವು ಹೇಳಿದ ಹಾಗೆ ಇಟ್ ಆಲ್ ಸ್ಟಾರ್ಟ್ಸ್ ವಿತ್ ಯು, ಇಟ್ ಆಲ್ ಸ್ಟಾರ್ಟ್ಸ್ ವಿದಿನ್. ಎಲ್ಲವೂ ಒಳಗಿನಿಂದ ಶುರುವಾಗತ್ತೆ. ಆಂತರಿಕ ಕೊಳಕಿನ ಅಭಿವ್ಯಕ್ತಿಯೇ ಹೊರಗಿನ ಕೊಳಕು. ತುಂಬಾ ಧನ್ಯವಾದಗಳು, ಮತ್ತು ಕೊನೆಯವರೆಗೂ ನಮ್ಮ ಜೊತೆಗಿದ್ದ ನಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನಾವು ಇದೇ ತರಹದ ವಿಚಾರಗಳನ್ನ ನಿಮ್ಮೆದುರಿಗೆ ತರ್ತೀವಿ. ಈ ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ. ಆಚಾರ್ಯ ಪ್ರಶಾಂತ್ ಅವರು ನಮ್ಮ ಜೊತೆಗಿದ್ದದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಆದಷ್ಟು ಬೇಗ ಮತ್ತೊಮ್ಮೆ ಭೇಟಿಯಾಗೋಣ.